ವಯೋಮಾನಸ ಸಂಜೀವಿನಿಯ ಎಲ್ಲ ಸದಸ್ಯರಿಗೂ ನಿಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಮಾಡುವ ಹೃತ್ಪೂರ್ವಕ ವಂದನೆಗಳು. ಇಂದು ನಾನು ವಯೋವೃದ್ಧರಲ್ಲಿ ಏನೇನು ಕಾಳಜಿ ವಹಿಸಬೇಕು ಅಂತ ಹೇಳ್ತಾ ಇದ್ದೀನಿ. ನಿವೃತ್ತಿ ಅಂತಂದ್ರೆ ಅದು ಎಂಡ್ ಆಫ್ ದ ಲೈಫ್ ಅಲ್ಲ, ಅಲ್ಲಿ ಪ್ರವೃತ್ತಿ ಪ್ರಾರಂಭ ಆಗತ್ತೆ. ಹಾಗಾಗಿ ಎಲ್ಲಿ ನಿವೃತ್ತಿ ಮುಗಿಯುತ್ತೋ ಅಲ್ಲಿ ಪ್ರವೃತ್ತಿ ಪ್ರಾರಂಭ ಆಗಬೇಕು. ಹಾಗಾಗಿ the transition between retirement and retired life, it should be very smooth and it should be relaxed. So have your own friends with whom you can laugh and enjoy the life. ನಾವು ಮಕ್ಕಳಾಗಿದ್ದಾಗ ನಮಗೆ ಬೇಕಾದಷ್ಟು ಸಮಯ ಇರುತ್ತೆ, ಶಕ್ತಿ ಬೇಕಾದಷ್ಟು ಇರುತ್ತೆ, ಹಣ ಇರೋದಿಲ್ಲ. ಆ ಮಕ್ಕಳು ನಾವು ಯಾವಾಗ ದೊಡ್ಡವರಾಗ್ತೀವಿ ಅಂತ ಕಾಯ್ತಾ ಇರುತ್ತವೆ. ವಯಸ್ಸಿಗೆ ಬಂದಾಗ ಸಮಯ ಇರೋದಿಲ್ಲ, ಯಾವುದಕ್ಕೂ ಸಮಯ ಇಲ್ಲ, ಶಕ್ತಿ ಬೇಕಾದಷ್ಟು ಇರುತ್ತೆ, ಹಣ ತುಂಬಾ ಗಳಿಸ್ತಾ ಇರ್ತಾರೆ, ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತಾರೆ. ಆದ್ರೆ ವಯಸ್ಸಾದವ್ರಿಗೆ ಏನು ಅಂತಂದ್ರೆ ಬೇಕಾದಷ್ಟು ಸಮಯ ಇರುತ್ತೆ, ಹಣನೂ ಇರುತ್ತೆ, ರಿಟೈರ್ಮೆಂಟ್ ಪೆನ್ಷನ್ ಇದೆಲ್ಲ ಬರುತ್ತೆ, ಆದ್ರೆ ಶಕ್ತಿ ಕಡಿಮೆ ಆಗಿರುತ್ತೆ. ಆ ಹೊತ್ತಿನಲ್ಲಿ ನೀವು ನಿರುತ್ಸಾಹಿಗಳಾಗಬಾರ್ದು, ಉತ್ಸಾಹದಿಂದ ಬದುಕೋದನ್ನ ಕಲಿಬೇಕು. ಅದು ಜೀವನದ ಸತ್ಯ. ನಾವಿನ್ನ ಬದುಕಿನ ದಾರಿಯನ್ನ ನೋಡಿದ್ರೆ ಎಲ್ಲಿ ನೋಡದಲ್ಲೆಲ್ಲ ಮನಸ್ಸಿಗೆ ಬೇಜಾರು. ಬೆಳಗ್ಗೆ ಹೇಳ್ತಾ ಇದ್ದಂಗೆ ಕೆಟ್ಟ ಸುದ್ದಿಗಳನ್ನೇ ಟಿವಿನಲ್ಲಿ ನೋಡ್ತೀವಿ. ಕಾಯಿಲೆಗಳು, ಹೈಪರ್ ಟೆನ್ಷನ್, ಹಾರ್ಟ್ ಅಟ್ಯಾಕು, ಆಲ್ಕೋಹಾಲಿಸಮ್, ಸ್ಟ್ರೋಕು, ಎಪಿಲೆಪ್ಸಿ ಇವೆಲ್ಲ ಕಾಯಿಲೆಗಳು ವಯಸ್ಸಾದವ್ರಿಗೆ ತಾನಾಗೇ ಬಂದ್ಬಿಡುತ್ತೆ. ಆದ್ರಿಂದ ಈಗ ನಮಗೆ ಸರಿಯಾದ ಅಡ್ವೈಸ್ ಅಂದ್ರೆ ಮಾರ್ಗದರ್ಶನ ಬಹಳ ಮುಖ್ಯ ಆಗುತ್ತೆ. ಇಲ್ಲಂತಂದ್ರೆ ಕನ್ಫ್ಯೂಸ್ ಆಗಿ ಹೋಗ್ಬಿಡ್ತಾರೆ, ಏನಪ್ಪ ಮಾಡೋದಂತ. ಅದರಲ್ಲೂ ಕೂಡ ಫ್ರೀ ಚೆಕಪ್ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಇನ್ವೆಸ್ಟಿಗೇಷನ್ಸ್ ಮಾಡಿಬಿಟ್ಟು ಅದರಲ್ಲಿ ಇನ್ನೂ ಭಯ ಹುಟ್ಟಿಸ್ಬಿಡ್ತಾರೆ. ಹಾಗಾಗಿ ಒಂದನ್ನು ನೆನ್ಪಿಟ್ಕೊಳ್ಬೇಕು, ಇವತ್ತು ವೈಜ್ಞಾನಿಕವಾಗಿ ಮೈಂಡ್, ಹಾರ್ಟ್ ಅಂಡ್ ದ ಬಾಡಿ ಆಕ್ಸಿಸ್ ಅಂತೀವಿ. ಅಂದ್ರೆ ನಮ್ಮ ಮನಸ್ಸಿಗೆ ಏನಾಗುತ್ತೋ ಅದ್ರ ಪರಿಣಾಮ ಹೃದಯದ ಮೇಲಾಗತ್ತೆ, ಹೃದಯಕ್ಕೆ ಏನಾಗುತ್ತೋ ಅದ್ರ ಪರಿಣಾಮ ನಮ್ಮ ಶರೀರದ ಮೇಲಾಗತ್ತೆ. ನಮ್ಮ ಮನಸ್ಸು ಚೆನ್ನಾಗಿದ್ರೆ ನಮ್ಮ ಹೃದಯ ಚೆನ್ನಾಗಿ ಮಿಡಿಯುತ್ತೆ, ಹೃದಯ ಚೆನ್ನಾಗಿ ಮಿಡಿದ್ರೆ ನಮ್ಮ ಶಕ್ತಿ ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ಮ ಚೈತನ್ಯ ಹೆಚ್ಚಾಗಬೇಕಂದ್ರೆ ಮನಸ್ಸು ಚೆನ್ನಾಗಿರ್ಬೇಕು, ಮನಸ್ಸು ಚೆನ್ನಾಗಿದ್ರೆ ಎಲ್ಲವೂ ಚೆನ್ನಾಗಿರುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಹಾಗಾಗಿ ಈ ಸಮಯದಲ್ಲಿ ನಾವು ರಿಜುವಿನೇಷನ್ ಅಂತಂದ್ರೆ ಇದಕ್ಕೆ ಚರಕ ಸಂಹಿತದಲ್ಲಿ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅದು ಯಾವುದು ಅಂತಂದ್ರೆ, ಒಂದು ಆಹಾರ, ನಾವು ತಗೊಳ್ಳೋ ಆಹಾರ ಚೆನ್ನಾಗಿರ್ಬೇಕು. ಆಹಾರ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳೋ ಗಾದೆ ಮಾತಿದೆ, ಅದು ಅಕ್ಷರಶಃ ಸತ್ಯ. ಇನ್ನು ಆಹಾರಕ್ಕೆಂದ್ರೆ ಎರಡು ತರದ ಆಹಾರ, ಒಂದು ನಮ್ಮ ಹೊಟ್ಟೆಗೆ ತಗೊಳ್ಳೋ ಆಹಾರ, ಇನ್ನೊಂದು ನಮ್ಮ ಮನಸ್ಸಿಗೆ ತಗೊಳ್ಳುವಂಥ ವಿಚಾರಗಳು. ಅವು ಕೂಡ ಬಹಳ ಮುಖ್ಯ ಆಗತ್ತೆ. ಸೊ ಆಹಾರದಲ್ಲಿ ನಮ್ಮ ವಿಚಾರ ಮತ್ತು ಹೊಟ್ಟೆಗೆ ತಗೊಳ್ಳೋ ಆಹಾರ ಎರಡೂ ಮುಖ್ಯ, ಅದನ್ನ ನಾನು ತಿಳಿಸ್ತೀನಿ. ಇನ್ನು ಆಚಾರಕ್ಕೆ ಬಂದ್ರೆ ಕಂಡಕ್ಟ್, ನಡೆ, ನಮ್ಮ ನಡೆ ಹೇಗಿರ್ಬೇಕು, ಹೌ ವಿ ಕಂಡಕ್ಟ್ ಅವರ್ ಸೆಲ್ಸ್, ಅದು ಕೂಡ ಬಹಳ ಮುಖ್ಯ ಆಗತ್ತೆ. ವಯಸ್ಸಾಗಿರುತ್ತೆ, ಶಕ್ತಿ ಕುಂದಿರುತ್ತೆ, ಆ ಹೊತ್ತಿನಲ್ಲಿ ನಾನು ಫೈಟ್ ಮಾಡ್ತೀನಿ ಅಂತ ಹೋದ್ರೆ ನಾವೇ ಸೋಲ್ಬೇಕಾಗತ್ತೆ. ಆದ್ರೂ ಕೂಡ ಹಾಸ್ಯ ಪ್ರವೃತ್ತಿಯನ್ನು ಇಟ್ಕೊಳ್ಬೇಕು. ಇನ್ನು ವ್ಯವಹಾರ ಅಂತಂದ್ರೆ ಇಂಟರ್ಪರ್ಸನಲ್ ರಿಲೇಶನ್ಶಿಪ್, ನಿಮ್ಮ ಸೊಸೆ ಜೊತೆಗೆ, ಮಗನ ಜೊತೆಗೆ, ಮಕ್ಕಳ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ, ಸಂಬಂಧಿಕರ ಜೊತೆಗೆ ನೀವು ಹೇಗೆ ಆ ಸಂಬಂಧ ಇಟ್ಕೊಂಡಿರ್ತಾರೋ ಅದು ಬಹಳ ಮುಖ್ಯ. ಅದು ವಯಸ್ಸಾದ್ಮೇಲೆ ನೀವು ಯುವಕರಾಗಿದ್ದಾಗ ಐ ಡೋಂಟ್ ಕೇರ್ ಅಂತ ಅನ್ಬೋದು, ಆದ್ರೆ ವಯಸ್ಸಾದ್ಮೇಲೆ ಐ ಡೋಂಟ್ ಕೇರ್ ಅನ್ನಕ್ಕಾಗಲ್ಲ. ಯು ಕೇರ್ ಅನ್ನೋದನ್ನ ತೋರಿಸ್ಬೇಕಾಗತ್ತೆ, ಆವಾಗ ಅವ್ರು ನಿಮ್ಮನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ತಾರೆ. ಇನ್ನು ವ್ಯಾಯಾಮ, ಅಯ್ಯೋ ವಯಸ್ಸಾಗಿದೆ ನನಗೇನು ಆಗೋದಿಲ್ಲ ಅಂತ ಕೂತ್ಕೊಳ್ಬಾರ್ದು. ಎಷ್ಟು ಚಟುವಟಿಕೆಯಿಂದ ಇರ್ತೀರೋ ಅಷ್ಟು ಒಳ್ಳೇದು. ಈ ವ್ಯಾಯಾಮಗಳಲ್ಲಿ ವಯಸ್ಸಾದವರು ಏನೇನು ಮಾಡ್ಬೋದು ಅಂತ ನಾನು ಕಲಿಸ್ಕೊಡ್ತೀನಿ. ಅದ್ರ ಜೊತೆಗೆ ಯೋಗ ಮತ್ತೆ ಧ್ಯಾನ, ಇದು ಇಂಪಾರ್ಟೆಂಟು. ಇದ್ರ ಜೊತೆಗೆ ನಿದ್ರೆ ಬಹಳ ಮುಖ್ಯ. ಈ ನಿದ್ರೆ ಚೆನ್ನಾಗಿ ಮಾಡಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಹಗಲು ಹೊತ್ತು ತೂಕಡಿಸಿದ್ರೂ ಪರವಾಗಿಲ್ಲ, ನೀವು ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಬೇಕು. ಇನ್ನ ಯಾವುದಾದ್ರೂ ದುರಭ್ಯಾಸ ವಯಸ್ಸಲ್ಲಿ ಬಂದಿದ್ರೆ ಅದನ್ನ ಬಿಡಬೇಕು. ಅಂದ್ರೆ ಸ್ಮೋಕಿಂಗು, ಆಲ್ಕೋಹಾಲು ಇವೆಲ್ಲವನ್ನ ಬಿಡಬೇಕು. ಹಾಗಾದ್ರೆ ಇವತ್ತು ಆರೋಗ್ಯ ಅಂದ್ರೆ ಏನು? ಆರೋಗ್ಯ ಅಂತಂದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಫಲಕಾರಿ ಜೀವನ ನಡೆಸುವಂಥ ಸಾಮರ್ಥ್ಯ ಇರೋರು ಆರೋಗ್ಯವಂತರು. ಅಂದ್ರೆ
ನಿಮಗೆ ಪೆನ್ಷನ್ ಚೆನ್ನಾಗಿ ಬರ್ತಿರ್ಬೇಕು, ಹಣದ ಚಿಂತೆ ಇರಬಾರ್ದು. ಆಮೇಲೆ ನೀವು ಏನಿದೆನೋ ನಿಮ್ಮನ್ನ ಇನ್ನೊಬ್ಬರಿಗೆ ಹಂಚಿ ಮಾಡುವಂಥ ಕೆಲಸ ಮಾಡಬೇಕು. ಯಾಕಂದ್ರೆ ನೀವು ಕೊಡುವಂಥ ಕೈ ಆಗ್ಬಿಟ್ರೆ ನಿಮ್ಮನ್ನ ನೋಡ್ಕೊಳ್ಳುವಂಥ ಜನ ಹೆಚ್ಚಾಗ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರತನ್ ಟಾಟಾ ಅವರು. ಅವ್ರು ಎಷ್ಟು ವಯಸ್ಸಾದ್ರೂ ಕೂಡ ಕೊಡೋ ಕೈಯಾಗಿದ್ರು. ಕೊಟ್ಟು 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 ದಾನಿಗಳು ಅಂತ ಅನ್ಸ್ಕೊಂಡಿದ್ರು. ಹಾಗಾಗಿ ನಮ್ಮ ಸಾಮರ್ಥ್ಯ ಯಾವಾಗ ಹೆಚ್ಚಾಗತ್ತೆ ಅಂದ್ರೆ ಎಷ್ಟು ಪ್ರೀತಿಯಿಂದ ನಾವು ಇನ್ನೊಬ್ರಿಗೆ ಕೊಟ್ಟು, ಬರೀ ಕೊಡೋದಂದ್ರೆ ಹಣ ಒಂದೇ ಅಲ್ಲ, ಪ್ರೀತಿ ಕೂಡ ಅದರಲ್ಲಿ ಬರುತ್ತೆ. ಎಷ್ಟು ಪ್ರೀತಿ ವಿಶ್ವಾಸ ಅವ್ರಿಗೆ ಕೇರ್ ತಗೊಳ್ತೀರಲ್ಲ, ಅಷ್ಟು ಬೇರೆಯವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಹಾಗಾಗಿ ಕಾಯಕವೇ ಕೈಲಾಸ ಅನ್ನೋದು ಅಕ್ಷರಶಃ ನಿಜ. ನಾವು ದುಡಿಯೋದನ್ನ ಕಲಿಬೇಕು. ಒಂದು ನೆನ್ಪಿಟ್ಕೊಳ್ಳಿ, ಸಂಸ್ಕೃತದಲ್ಲಿ ಹೇಳ್ತಾರೆ, ಶರೀರ ಮಾಧ್ಯಮೇ ಖಲು ಧರ್ಮ ಸಾಧನಂ ಅಂತ. ಈ ಶರೀರ ಇದೆಯಲ್ಲ, ಅದು ಚೆನ್ನಾಗಿದ್ರೆ ನಾವ್ ಏನಾದ್ರೂ ಮಾಡ್ಬೋದು. ಶರೀರ ಚೆನ್ನಾಗಿಲ್ದೇ ಇದ್ರೆ, ಮನಸ್ಸು ಚೆನ್ನಾಗಿಲ್ದೇ ಇದ್ರೆ ನಾವ್ ಏನೂ ಮಾಡಕ್ಕೆ ಆಗೋದಿಲ್ಲ. ಹಾಗಾಗಿ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಆರನ್ನ ಯೋಗ್ಯವಾಗಿ ಇಟ್ಕೊಳ್ಳೋದು ಆರೋಗ್ಯ. ಆರನ್ನ ಯೋಗ್ಯವಾಗಿ ಇಟ್ಕೊಳ್ಳೋದಂದ್ರೆ ಯಾವುದು ಆರು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ ಆರನ್ನ ಯಾರು ಇಟ್ಕೊಳ್ತಾರೋ ಅವರು ಚೆನ್ನಾಗಿರ್ತಾರೆ. ಈ ಆಹಾರದ ಮೊದಲನೇ ಸೂತ್ರ ಅಂತಂದ್ರೆ ಕಾಮಿಗಳಾಗಿರ್ಬಾರ್ದು. ಕಾಮಿಗಳಾದಷ್ಟು ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಕ್ರೋಧ ಮಾಡ್ಕೊಳ್ಬಾರ್ದು, ಕೋಪ ಮಾಡ್ಕೊಳ್ಬಾರ್ದು. ಇರಿಟೇಬಿಲಿಟಿ ಬಂತು ಅಂದ್ರೆ ದಟ್ ಈಸ್ ಅ ಪ್ರಿಕರ್ಸರ್ ಫಾರ್ ಆಂಗರ್. ಹಾಗಾಗಿ ಕೋಪ ಮಾಡ್ಕೊಂಡಾಗ ಫೈಟ್ ಹಾರ್ಮೋನ್ಸ್ ಉತ್ಪತ್ತಿ ಆಗತ್ತೆ. ಅದು ನಮ್ಮ ಬ್ಲಡ್ ಪ್ರೆಷರ್ ಹೆಚ್ಚು ಮಾಡುತ್ತೆ, ನಮ್ಮ ಹೃದಯದ ಮಿಡಿತ ಹೆಚ್ಚು ಮಾಡುತ್ತೆ, ಮೆದುಳಿನಲ್ಲಿ ರಕ್ತಸ್ರಾವ ಆಗಿ ಪ್ಯಾರಲಿಸಿಸ್ ಆಗೋ ಚಾನ್ಸಸ್ ಇರುತ್ತೆ, ಹೃದಯಾಘಾತ ಹೆಚ್ಚಾಗತ್ತೆ. ಹೃದಯಕ್ಕೆ ಸರಬರಾಜು ಮಾಡುವ ಕಿರೀಟ ಧಮನಿ ಅಂದ್ರೆ ಕೊರೊನರಿ ಆರ್ಟರೀಸು ಅದು ಸಂಕುಚಿತಗೊಂಡು ದೆ ಗೋ ಇನ್ ಟು ಸ್ಪ್ಯಾಸಮ್. ಆವಾಗ ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಮೊದಲೇ ಸುಸ್ತು ಇರುತ್ತೆ, ಅದ್ರ ಮೇಲೆ ವಯಸ್ಸಾಗಿದ್ರಿಂದ ಇನ್ನೂ ಕಡಿಮೆ ಆಗಿರುತ್ತೆ. ಹೃದಯದ ಮಿಡಿತನೂ ಕಡಿಮೆ ಆಗಿ ಹೋಗ್ಬಿಟ್ರೆ ನಿಮ್ಗೆ ಸುಸ್ತು 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 ಅಂತ. ಒಂದು ಡಯಾಬಿಟಿಸ್ ಇಂದ ಸುಸ್ತಾಗುತ್ತೆ, ಇನ್ನೊಂದು ಈ ತರ ಕೋಪ ಮಾಡ್ಕೊಳ್ಳೋದ್ರಿಂದ. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ನೀವು ಬೇಕಾದಷ್ಟು ಕೂಗಾಡಿರ್ಬೋದು ಹೆಂಡತಿ ಹತ್ರ, ಮಕ್ಕಳ ಮೇಲೆ. ವಯಸ್ಸಾದಾಗ ಕೋಪ ಮಾಡ್ಕೊಳ್ಳೋದು, ಕೂಗಾಡೋದು ಖಂಡಿತ ಬಿಡಲೇಬೇಕು. ಬಿಡದೇ ಇದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರೋದಿಲ್ಲ. ಇನ್ನು ಲೋಭ ಅಂದ್ರೆ ಆಸೆ, ದುರಾಸೆ. ನಾನು ನೋಡಿದ್ದೀನಿ ಒಂದ್ಸಲ ವೃದ್ಧಾಶ್ರಮದಲ್ಲಿ ನಾನು ಇಳ್ಕೊಂಡಿದ್ದೆ ಅಲ್ಲಿ ಇದಕ್ಕೆ ಹೋದಾಗ. ಅಲ್ಲಿ 96 ವರ್ಷದ ಮುದುಕ ಕಿಚನಿಗೆ ಬಂದ್ಬಿಟ್ಟು ನನಗೆ ಕುರ್ಕುರೆ ದೋಸೆ ಬೇಕು, ಕುರ್ಕುರೆ ದೋಸೆ ಬೇಕು ಅಂತ ಕೇಳ್ತಾ ಇದ್ರು. ಅಂತಂದ್ರೆ ಅಷ್ಟಾದ್ರೂ ಕೂಡ ಆಸೆ ಚೆನ್ನಾಗಿರೋದು ಕುರ್ಕುರೆ ಆಗಿ ಕ್ರಿಸ್ಪ್ ಆಗಿರೋದನ್ನ ತಿನ್ಬೇಕು ಅಂತ. ಯಾದ್ರೂ ಕೂಡ ಶುಚಿಯಾಗಿ ರುಚಿಯಾಗಿರೋ ಆಹಾರ ತಗೊಳ್ಳಿ, ಆದ್ರೆ ಅದೇ ಬೇಕು ಇದೇ ಬೇಕು ಅಂತ ಇದ್ ಮಾಡಕ್ಕೆ ಹೋಗ್ಬಾರ್ದು. ಇನ್ನು ಮೋಹ ಅಂತಂದ್ರೆ ವ್ಯಸನಗಳು, ಅಡಿಕ್ಷನ್. ಹಳೆ ಕಾಲದಲ್ಲಿ ನಾವು ಮಕ್ಕಳಾಗಿದ್ದಾಗ ನಶೆದ ಅಡಿಕ್ಷನ್ ಇದ್ದವ್ರನ್ನ ನೋಡಿದ್ದೀನಿ. ಆದ್ರೆ ಈಗ ರಾತ್ರಿ ಒಂದು ಪೆಗ್ ಹಾಕ್ಬೇಕು ಅಂತ ನಾನು ಹಿರಿಯ ಲೇಖಕರು ನೋಡಿದೆ. ಟ್ರಾವೆಲಿಂಗ್ ನಲ್ಲಿ ಟ್ರೈನ್ ಇದ್ದೀನಿ, ಅಲ್ಲೇ ಬಾಟಲ್ ತೆಗೆಯೋದು ಕುಡಿತಾ ಇದ್ದಾರೆ. ಇಲ್ಲ ಮೇಡಮ್, ನನಗೆ ರೂಢಿ ಆಗ್ಬಿಟ್ಟಿದೆ, ರಾತ್ರಿ ಇಷ್ಟು ಹಾಕ್ಲೇಬೇಕು, ನಾನು ತಗೊಳ್ಳೇಬೇಕು ಅಂತಂತಾರೆ. ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಯಾಕಂತಂದ್ರೆ ಆಲ್ಕೋಹಾಲು ಡಿಪ್ರೆಸೆಂಟು. ಇನ್ನು ಮದ, ಅಹಂಕಾರ, ಅದು ಒಳ್ಳೇದಲ್ಲ. ವಯಸ್ಸಾದವರು ಅಹಂಕಾರ ಮಾಡಿದ್ರೆ ಅದೇನಂತಾರಲ್ಲ, ಬಡವನ ಇದು ದೌಡೆಗೆ ಮೂಲ ಅಂತಂದು ಬಡವನ ಕೋಪ. ಹಾಗೆ ಮುದುಕರಾದಾಗ ನೀವು ಕೋಪ ಮಾಡ್ಕೊಂಡ್ಬಿಟ್ಟು ಆಸೆ ಪಟ್ಕೊಂಡು ಅಹಂಕಾರದಿಂದ ಇನ್ನೊಬ್ರಿಗೆ ಬೇಯೋಕ್ ಹೋಗ್ಬಿಟ್ರೆ, ಅವ್ರು ವಾಪಸ್ ಕೊಟ್ಬಿಟ್ರೆ ನಮ್ಗೆ ತಡ್ಕೊಳಕ್ಕಾಗೋದಿಲ್ಲ. ಆದ್ರಿಂದ ಅದನ್ನು ಬಿಡಬೇಕು. ಇನ್ನು ಮತ್ಸರ ನೋಡಿ, ಪಕ್ಕದ ಮನೆಯವ್ರ ಹೆಂಡತಿ ಇನ್ನೂ ಇದ್ದಾಳೆ, ನನ್ನ ಹೆಂಡತಿ ಇಲ್ಲ. ಅಯ್ಯೋ, ಪಕ್ಕದ ಮನೆ ಸೊಸೆ ನೋಡಿ, ಅವಳು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾಳೆ ಬಾವಂದು, ನನ್ನ ಸೊಸೆ ಕೊಡೋದೇ ಇಲ್ಲ. ಈ ತರ ಕಂಪ್ಯಾರಿಸನ್ ಮಾಡಕ್ಕೆ ಹೋಗ್ಬಾರ್ದು. ಯಾಕಂತಂದ್ರೆ ಆಲ್ವೇಸ್ ದ ಗ್ರೀನ್ ಆನ್ ದ ಅದರ್ ಸೈಡ್ ಲುಕ್ಸ್ ಗ್ರೀನರ್, ಅದರ್ ಸೈಡ್ ಆಫ್ ದ ಹೆಜ್. ಹಾಗಾಗಿ ಈ ಯಾರು ಕಂಪ್ಯಾರಿಸನ್ ಮಾಡ್ಕೊಂಡು ಹೊಟ್ಟೆ ಕಿಚ್ಚು ಪಡ್ತಾರಲ್ಲ, ಅವ್ರಿಗೆ ಎಸಿಡಿಟಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಮೆದುಳಿನಲ್ಲಿ ಉತ್ಪತ್ತಿ ಆಗುವಂಥ ಸ್ಟಿಮ್ಯುಲೇಷನ್ ನಿಂದ ಹೊಟ್ಟೆಯಲ್ಲಿ ಯಾವುದೇ ನಕಾರಾತ್ಮಕ ಚಿಂತನೆಗಳು ಇದ್ರೆ ಅವರಿಗೆ ಹೊಟ್ಟೆಯಲ್ಲಿ ಅಸಿಡಿಟಿ ಜಾಸ್ತಿ ಆಗುತ್ತೆ. ಹಾಗಾಗಿ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಹೊಟ್ಟೆ ಕಿಚ್ಚು ಪಡಬಾರ್ದು. ಯಾವುದೇ ನೆಗೆಟಿವ್ ನಕಾರಾತ್ಮಕ ಚಿಂತನೆಗಳು ಮನಸ್ಸಿನಲ್ಲಿ ಬರಬಾರ್ದು. ಇನ್ನು ನಾವು ನ್ಯೂಟ್ರಿಷನ್ ತಗೊಂಡ್ರೆ ಹೊಟ್ಟೆಗೆ
ಆಹಾರ ಬಹಳ ಮುಖ್ಯ. ಆಹಾರದಲ್ಲಿ ನಾವು ನೀರಿನ ಪದಾರ್ಥ ಮತ್ತೆ ಗಟ್ಟಿ ಪದಾರ್ಥ ಅಂತ ನೋಡ್ತೀವಿ. ಗಟ್ಟಿ ಪದಾರ್ಥಗಳಲ್ಲಿ ತರಕಾರಿ ಹಣ್ಣುಗಳು ಬಹಳ ಮುಖ್ಯ. ಇದರಲ್ಲಿ ಪಾಶ್ಚಾತ್ಯರು ಡಯಟಿಂಗ್ ಮಾಡ್ತಾರೆ. ವಯಸ್ಸಾದವರು ಡಯಟಿಂಗ್ ಮಾಡೋದ್ರ ಬದಲು ಉಪವಾಸ ಮಾಡೋದು ವಾಸಿ. ಶ್ರಾವಣ ಸೋಮವಾರ, ಶ್ರಾವಣ ಶುಕ್ರವಾರ, ಶ್ರಾವಣ ಶನಿವಾರ, ಹೀಗೆ ಯಾವುದೇ ತಿಂಗಳಿನಲ್ಲಿ ನೀವು ಸೋಮವಾರ, ಶನಿವಾರ ಈ ತರ ಉಪವಾಸ ಮಾಡೋದನ್ನ ಕಲ್ತ್ರೆ, ಅಂದ್ರೆ ಉಪವಾಸ ಅಂದ್ರೆ ಲಘುವಾಗಿ ತಿಂದು ದೇವರ ಧ್ಯಾನ ಮಾಡ್ತಾ ಇರೋದಕ್ಕೆ ಉಪವಾಸ ಅಂತಾರೆ. ಅದು ಆರೋಗ್ಯಕ್ಕೆ ಒಳ್ಳೇದಾಗತ್ತೆ. ಆದರೆ ಪಾಶ್ಚಾತ್ಯರಂತೆ ತಿಂತ ಇದ್ರೆ ವಯಸ್ಸಾದವ್ರಿಗೆ ಮೊದಲೇ ಸುಸ್ತಾಗಿರುತ್ತೆ. ಇನ್ನು ದಪ್ಪಗಾಗಿ ಹೋಗ್ಬಿಟ್ರೆ, ತೂಕ ಜಾಸ್ತಿ ಆಗ್ಬಿಟ್ರೆ ಮೈ ಭಾರ ಹೊತ್ಕೊಂಡು ನಡೆಯೋದೇ ಕಷ್ಟ ಆಗಿ ಹೋಗ್ಬಿಡುತ್ತೆ. ಒಂದು 20, 30, 40 ಕೆಜಿ ಮೂಟೆ ಹೊತ್ಕೊಂಡು ನಡೆದಾಗೆ ಆಗತ್ತೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಈ ಸ್ಥೂಲಕಾಯ ಅನ್ನೋದು ಇಟ್ಸ್ ಅ ಮದರ್ ಆಫ್ 5 ಡೆಡ್ಲಿ ಡಿಸೀಸಸ್. 1 ಡಯಾಬಿಟಿಸ್, 2 ಹೈಪರ್ ಟೆನ್ಷನ್, 3 ಹೈ ಕೊಲೆಸ್ಟ್ರಾಲ್, 4 ಹಾರ್ಟ್ ಅಟ್ಯಾಕ್, 5ನೇದು ಅಲ್ಝೈಮರ್ಸ್ ಡಿಸೀಸ್. ಅರಳು ಮರಳಾಗಿ ಏನಿದೆ ಅಂತ ಗೊತ್ತಾಗ್ದೇನೆ ಇರೋವಂಥದ್ದು ಅದು ಅಲ್ಝೈಮರ್ಸ್ ಡಿಸೀಸು. ಈ 5 ಕಾಯಿಲೆಗಳಿಗೆ ತಾಯಿ ಯಾರು ಅಂತಂದ್ರೆ ಸ್ಥೂಲಕಾಯ. ಹಾಗಾಗಿ ದಪ್ಪಗೆ ಇರೋರು ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದು ಮುಖ್ಯ. ಇನ್ನು ಆಹಾರದಲ್ಲಿ ಯಾವುದು ಬೆಸ್ಟ್ ಅಂದ್ರೆ, ನಾವು ಬಾಳೆ ಎಲೆಯಲ್ಲಿ ಊಟ ಮಾಡ್ತೀವಲ್ಲ ಆ ತರ. ಉಪ್ಪನ್ನ ಎಡಗಡೆಗೆ ಕೊನೆಗೆ ಹಾಕಿರ್ತಾರೆ, ಅದ್ರ ಪಕ್ಕಕ್ಕೆ ಉಪ್ಪಿನಕಾಯಿ. ನಮ್ಮ ಕೈ ಅಲ್ಲಿವರೆಗೂ ಹೋಗ್ಬಾರ್ದು, ಮುಟ್ಟಬಾರ್ದು ಅಂತ. ಯಾಕಂದ್ರೆ ಉಪ್ಪು ತಿಂದ್ರೆ BP ಜಾಸ್ತಿ ಆಗತ್ತೆ. ಹಾಗಾಗಿ ಅಲ್ಲಿ ದೂರ ಇಡಬೇಕು. ಉಪ್ಪು ತಿಂದ್ರೆ ಬಾಯಾರಿಕೆ ಆಗತ್ತೆ, ನೀರು ಕುಡಿಬೇಕಾಗತ್ತೆ. ಹಾಗಾಗಿ ಉಪ್ಪು ಕೊನೆಗೆ. ಅದ್ರ ಪಕ್ಕಕ್ಕೆ 2 ಕೋಸಂಬರಿ ಇಟ್ಟಿರ್ತಾರೆ. ಆ ಕೋಸಂಬರಿಯಲ್ಲಿ ಇರೋದು ದ್ವಿದಳ ಅಂತಂದ್ರೆ ಹೆಸರು ಬೇಳೆನೋ ಕಡಲೆ ಬೇಳೆನೋ ಇನ್ಯಾವುದೋ ಬೇಳೆ ಇರುತ್ತೆ. ಅದರಿಂದ ಪ್ರೋಟೀನ್ ಸಿಕ್ಕತ್ತೆ ನಮಗೆ. ಅದ್ರ ಜೊತೆಗೆ ನಮ್ಮ ಬ್ಲಡ್ ಪ್ರೆಷರು ಕಡಿಮೆ ಆಗತ್ತೆ. ಆರೋಗ್ಯಕ್ಕೆ ಬಹಳ ಮುಖ್ಯ. ವಯಸ್ಸಾದವ್ರಿಗೆ ಮಸಲ್ ಮಾಸು ಹೋಗ್ತಾ ಇರುತ್ತೆ, ಅಂದ್ರೆ ಮಾಂಸಖಂಡಗಳು ಕಡಿಮೆ ಆಗ್ತಾ ಹೋಗುತ್ತೆ. ಚಿಕ್ಕವರಿದ್ದಾಗ ಚೆನ್ನಾಗಿ ಬಲಿಷ್ಠವಾಗಿ ಭುಜಗಳಿರುತ್ತೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಈ ಪ್ರೋಟೀನ್ ತಿನ್ನೋದ್ರಿಂದ ನಿಮ್ಮ ಮಾಂಸಖಂಡ ಕಡಿಮೆ ಆಗೋದು ನಿಲ್ಲುತ್ತೆ. ಅದ್ರ ಜೊತೆಗೆ ಅನ್ನ, ತವ್ವೆ, ಬೇಳೆ, ಅದ್ರ ಮೇಲೆ ತುಪ್ಪ, ಇದು ಫುಡ್ ಪಿರಮಿಡ್. ಈ ಫುಡ್ ಪಿರಮಿಡ್ ಎಕ್ಸಲೆಂಟ್ ಆಗಿದೆ. ಅದ್ರ ಜೊತೆಗೆ 2-3 ತರಕಾರಿ, ಪ್ರತಿದಿನಕ್ಕೆ 2-3 ತರಕಾರಿಗಳನ್ನ ತಿನ್ನಲೇಬೇಕು. ಯಾಕಂದ್ರೆ ತರಕಾರಿಯಲ್ಲಿ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ವೈಟಮಿನ್ಸು, ಮಿನರಲ್ಸು, ಟ್ರೇಸ್ ಎಲಿಮೆಂಟ್ಸು, ಇಲೆಕ್ಟ್ರೋಲೈಟ್ಸು ಎಲ್ಲ ಅದರಲ್ಲಿ ಇರೋದ್ರಿಂದ ನಾವು ತರಕಾರಿಯನ್ನ ತಿನ್ನಬೇಕು. ಆ ತರಕಾರಿ ಒಳಗಡೆಗೆ ಫೋಲಿಕ್ ಆಸಿಡ್, ಮ್ಯಾಗ್ನೀಸಿಯಮು, ಜಿಂಕು, ವೈಟಮಿನ್ ಎ, ಐರನ್ನು, ಫೈಬರ್ ಇರುತ್ತೆ. ಫೈಬರ್ ಇರೋದ್ರಿಂದ ಕಾನ್ಸ್ಟಿಪೇಷನು ಆಗೋದಿಲ್ಲ, ಕ್ಯಾನ್ಸರ್ ಆಗೋದು ಕೂಡ ಕಡಿಮೆ, ಹಾರ್ಟ್ ಅಟ್ಯಾಕ್ ಆಗೋದು 28% ಕಡಿಮೆ ಆಗುತ್ತೆ. ಹಾಗಾಗಿ ವಯಸ್ಸಾಗ್ತಾ ಇದ್ದಂಗೆ ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ. ಅದು ಕಡಿಮೆ ಆಗಬೇಕು ಅಂದ್ರೆ ತರಕಾರಿಗಳನ್ನ ತಿನ್ನಬೇಕು. ತರಾತುರಿಯಾದಂಥ ತರಕಾರಿಗಳನ್ನ ತಿಂದ್ರೆ ನೀವು ನಿಮ್ಮ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಹಣ್ಣು ತಿನ್ನಬೇಕು. ಯಾಕಂದ್ರೆ ವಯಸ್ಸಾದಾಗ ಮಿತಿಮೀರಿ ತಿನ್ನಕ್ಕಾಗೋದಿಲ್ಲ. ಹಣ್ಣುಗಳನ್ನ ತಿಂದ್ರೆ, ಯಾವುದೇ ಥರದ ಹಣ್ಣುಗಳನ್ನ ತಗೊಂಡ್ರೆ, ಒಂದು 4-5 ಥರದ ಹಣ್ಣುಗಳನ್ನ ಬೌಲಲ್ಲಿ ಹಾಕೊಂಡು ಬೆಳಿಗ್ಗೆ ಅಷ್ಟು ಸಾಯಂಕಾಲ ಅಷ್ಟು 2 ಹೊತ್ತು ಹಣ್ಣುಗಳನ್ನ ತಿಂತಾ ಇದ್ರೆ ನಿಮ್ಮ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಯಾಕಂದ್ರೆ ಈ ಹಣ್ಣಿನಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಅಂತ ಇರುತ್ತೆ. ಆ ಆಂಟಿ ಆಕ್ಸಿಡೆಂಟ್ಸು ಜಾಡುಮಾಲಿ ತರ ರಕ್ತನಾಳದ ಒಳಪದರಿನಲ್ಲಿ ಇರುವಂಥ ಆಕ್ಸಿಜನ್ ಫ್ರೀ ರ್ಯಾಡಿಕಲ್ಸ್ ಅಂತ ಇರುತ್ತೆ, ಅದನ್ನ ಡ್ಯಾಮೇಜ್ ಮಾಡುವಂಥದ್ದು, ಅದನ್ನೆಲ್ಲ ಕ್ಲಿಯರ್ಗೊಳಿಸುತ್ತೆ. ಹಾಗಾಗಿ ಈ ಹಣ್ಣು ತಿನ್ನೋರಿಗೆ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಕಣ್ಣು ಕೂಡ ಚೆನ್ನಾಗಿರುತ್ತೆ. ಯಾಕಂದ್ರೆ ಅದರಲ್ಲಿ ವೈಟಮಿನ್ ಸಿ, ಪೊಟ್ಯಾಷಿಯಮು, ಫೋಲಿಕ್ ಆಸಿಡ್ ಎಲ್ಲವೂ ಇರುತ್ತೆ. ಹಣ್ಣನ್ನ ತಿಂದ್ರೆ ಹಾರ್ಟ್ ಅಟ್ಯಾಕು 32% ಕಡಿಮೆ ಆಗತ್ತೆ ಅಂತ ಗೊತ್ತಾಗಿದೆ. ನಮ್ಮ ಋಷಿ ಮುನಿಗಳು ಹಣ್ಣು ಹಂಪಲ ತಿನ್ಕೊಂಡ್ಬಿಟ್ಟು ಅವರು 150-200 ವರ್ಷ ಬದುಕ್ತಾ ಇದ್ರು. ಯಾಕಂದ್ರೆ ಯಾವುದು ಅಡಲ್ಟ್ರೇಟೆಡ್ ಇಲ್ಲ, ಎಲ್ಲವೂ ಕೂಡ ಉತ್ತಮವಾದಂಥ ಆಹಾರ. ಹಾಲು ಹಣ್ಣನ್ನ ತಗೊಳ್ತಾ ಇದ್ರೆ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಅದರಲ್ಲೂ ಕೂಡ ಪಪ್ಪಾಯ, ಬಾಳೆಹಣ್ಣನ್ನ ತಪ್ಪದೇ ತಿನ್ಬೇಕು. ಯಾಕೆ ಬಾಳೆಹಣ್ಣು ತಿನ್ಬೇಕು ಅಂದ್ರೆ, ಅದರಲ್ಲಿ ಪೆಕ್ಟಿನ್ ಅಂತ ಇರುತ್ತೆ. ಅದು ಪೆಪ್ಟಿಕ್ ಅಲ್ಸರ್ನ ಹೀಲ್ ಮಾಡುತ್ತೆ. ಅಕಸ್ಮಾತ್ ಹೊಟ್ಟೆ ಹುಣ್ಣಾಗಿದ್ರೆ ಮಿತಿಮೀರಿ ಆಸೆಯಿಂದ ಆವಕಾಯಿ ಅಂತಂದು ತುಂಬಾ ಖಾರವಾಗಿರೋದು, ಉಪ್ಪಿನಕಾಯಿನೋ ಇನ್ನೇನೋ ಬಾಯಿ ರುಚಿಗೆ ಅಂತ ತಿನ್ಬಿಟ್ಟು ಹೊಟ್ಟೆ ಉರಿ ಬಂದ್ಬಿಟ್ಟಿದ್ರೆ ಬಾಳೆಹಣ್ಣು ತಿನ್ಬಿಟ್ರೆ ಅದೆಲ್ಲ ನ್ಯೂಟ್ರಲೈಸ್ ಆಗಿ ಹೋಗ್ಬಿಡುತ್ತೆ. ಅದ್ರ ಜೊತೆಗೆ
ಸ್ಟ್ರೆಸ್ಸು ಟೆನ್ಷನ್ನಿಂದ ಅಸಿಡಿಟಿ ಆಗಿದ್ರೆ ಅದು ಕೂಡ ನ್ಯೂಟ್ರಲೈಸ್ ಆಗುತ್ತೆ. ಅದರಲ್ಲಿ ಸಿರೋಟಿನಿನ್ ಇರೋದ್ರಿಂದ ಬ್ರೇನಿಗೆ ಬಹಳ ಮುಖ್ಯ. ಈ ಸಿರೋಟಿನಿನ್ ಇದ್ರೆ ಡಿಪ್ರೆಷನ್ ಆಗಲ್ಲ. ವಯಸ್ಸಾದವ್ರಿಗೆ ಅಯ್ಯೋ ನನ್ನ ಕೈ ಕಾಲು ಆಗ್ತಾ ಇಲ್ಲ, ನನ್ನ ಇದು ಕೆಲಸ ಇಲ್ಲ, ಮೊದಲು ಬಾಸ್ ಆಗಿದ್ದವರು ಈಗ ಮನೆಯಲ್ಲಿ ಕೂತ್ಕೊಂಡಿರ್ಬೇಕು, ಈಗ ನಾಯಿ ಥರ ಬಾಗಿಲು ಕಾಯ್ಕೊಂಡಿರ್ಬೇಕು ಅಂತ ಮನ್ಸಿಗೆ ಬೇಜಾರು ಮಾಡ್ಕೊಳ್ಳೋ ವಯಸ್ಸಾದವರು ನೆನ್ಪಿಟ್ಕೊಳ್ಳಿ, ಈ ಬಾಳೆಹಣ್ಣು ತಿಂದ್ಬಿಟ್ರೆ ನಿಮಗೆ ಈ ಡಿಪ್ರೆಷನ್ನು ಅಂದರೆ ಮಾನಸಿಕ ದುಗುಡ ಬರೋದಿಲ್ಲ. ಅದ್ರ ಜೊತೆಗೆ ಕಾನ್ಸ್ಟಿಪೇಷನು ಆಗಲ್ಲ. ಎಷ್ಟೋ ಜನ ವಯಸ್ಸಾದವ್ರಿಗೆ ಕಾನ್ಸ್ಟಿಪೇಷನು ಹೆಚ್ಚಾಗಿರೋದ್ರಿಂದ ಅಯ್ಯೋ ಏನಾದರೂ ಕೊಡಿ ಡಾಕ್ಟ್ರೆ ಅಂತ ಕೇಳ್ತಾರೆ. ಸುಮ್ಮನೆ ಒಂದು ಬಾಳೆಹಣ್ಣು ತಿಂದ್ಬಿಟ್ಟು ಒಂದು ಲೋಟ ಹಾಲು ಕುಡ್ಕೊಂಡು ಮಲಗಿಬಿಟ್ರೆ ನಿಮಗೆ ಕಾನ್ಸ್ಟಿಪೇಷನು ಆಗೋದಿಲ್ಲ, ತಲೆನೋವು ಇರೋದಿಲ್ಲ, ಆರೋಗ್ಯ ಭಾಳ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲ ಥರದ್ದು ಹಣ್ಣುಗಳನ್ನು ತಿಂದಾಗ ನಿಮ್ಮ ಕಣ್ಣಿನ ವಿಷನ್ ಚೆನ್ನಾಗಿರುತ್ತೆ. ನನಗೆ 75 ವರ್ಷ, ನಾನು ಕನ್ನಡಕ ಹಾಕೊಳ್ಳೋದಿಲ್ಲ, ಎಲ್ಲವನ್ನೂ ಓದಬಲ್ಲೆ, ಚರ್ಮ ಚೆನ್ನಾಗಿರುತ್ತೆ, ಸುಕ್ಕಾಗೋದು ಕಡಿಮೆ ಆಗುತ್ತೆ. ಆದರೆ ಇವತ್ತೇನು ಮಾಡಿದ್ದಾರೆ ಜನ ಅಂತಂದರೆ, ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ಫ್ರೂಟ್ ಪ್ಯಾಕ್ ಹಾಕೊಳ್ತಾರೆ ಮುಖಕ್ಕೆ, ಆದರೆ ಹೊಟ್ಟೆಗೆ ತಿನ್ನೋದನ್ನು ಮರಿತಾ ಇದ್ದಾರೆ. ನೀವು ಮೇಲ್ ಪ್ಯಾಕ್ ಮಾಡಿಕೊಂಡ್ರೆ ಮುಖ ತೊಳ್ಕೊಳ್ತಾ ಇದ್ದಂಗೆ ಹೊಟ್ಟೋಗ್ಬಿಡುತ್ತೆ, ಆದರೆ ಹೊಟ್ಟೆಗೆ ತಗೊಂಡಿದ್ದು ಅದು ನಮ್ಮ ಶರೀರಕ್ಕೆ ಒಳ್ಳೆಯದಾಗತ್ತೆ. ಇದ್ರ ಜೊತೆಗೆ ರಕ್ತ ಕಣಗಳು ಚೆನ್ನಾಗಿ ಬೆಳೆಯುತ್ತೆ, ಹಿಮೋಗ್ಲೋಬಿನ್ ಚೆನ್ನಾಗಿರುತ್ತೆ, ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಚೆನ್ನಾಗಿರುತ್ತೆ, ಏನೇ ಪೆಟ್ಟು ಗಾಯ ಆದರೆ ಬೇಗನೆ ಹೀಲ್ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಮೂಳೆಗಳು ಕೂಡ ಗಟ್ಟಿಯಾಗತ್ತೆ. ವಯಸ್ಸಾಗ್ತಾ ಇದ್ದಂಗೆ ಮೂಳೆ ಮತ್ತು ಹಲ್ಲಿನಲ್ಲಿ ಸ್ಟ್ರೆಂತ್ ಕಡಿಮೆ ಆಗುತ್ತೆ, ಯಾಕಂದರೆ ಕ್ಯಾಲ್ಶಿಯಂ ಕಡಿಮೆ ಇರುತ್ತೆ. ಆದರೆ ನೀವು ಹಣ್ಣುಗಳನ್ನು ಹಾಲನ್ನು ತಗೊಂಡ್ರೆ ಈ ಮೂಳೆಗಳ ಸ್ಟ್ರೆಂತ್ ಚೆನ್ನಾಗಿರುತ್ತೆ, ಬ್ಲಡ್ ಕ್ಲಾಟಿಂಗ್ ನಾರ್ಮಲ್ ಆಗುತ್ತೆ. ಹಾಗಾಗಿ ಸ್ಟ್ರೋಕ್ ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದು ಕಡಿಮೆ. ಬೆಳಿಗ್ಗೆ ಎದ್ದಾಗ ಒಂದು ವಾರ್ಮ್ ವಾಟರ್ಗೆ ಅರ್ಧ ಲಿಂಬೆಹಣ್ಣು ಹಾಕ್ಕೊಂಡು ಜೇನುತುಪ್ಪ ಹಾಕ್ಕೊಂಡು ಕುಡಿದ್ರೆ ಇನ್ನೂ ಒಳ್ಳೆಯದು, ಯಾಕಂದರೆ ಅದು ಕ್ಯಾನ್ಸರ್ ಸೆಲ್ಸ್ನ ಉತ್ಪತ್ತಿಯನ್ನು ನಿಲ್ಲಿಸುತ್ತೆ. ಇನ್ನು ಆಹಾರದಲ್ಲಿ ಸಕ್ಕರೆ ತಗೊಳ್ಳೇಬಾರ್ದು. ಸಕ್ಕರೆ, ಶುಗರ್ ಇರಲಿ ಇಲ್ಲದೆ ಇರಲಿ, ಡಯಾಬಿಟಿಸ್ ಇರಲಿ ಇಲ್ಲದೆ ಇರಲಿ, ಸಕ್ಕರೆ ಪೂರ್ತಿ ಬಿಟ್ಬಿಡ್ಬೇಕು. ಯಾಕಂದರೆ ಸಕ್ಕರೆ ತಗೊಂಡು 2 ಗಂಟೆಯಲ್ಲೇ ಬೋನ್ ಮ್ಯಾರೋ ಡಿಪ್ರೆಷನ್ ಹೊಟ್ಟೋಗುತ್ತೆ. ನಮ್ಮ ಬೋನ್ ಮ್ಯಾರೋನಿಂದ ಬರುವಂಥ ಆ್ಯಂಟಿಬಾಡೀಸ್ ಅಂತಂದರೆ, ಈಗ ನಾವು ಯಾರಾದರೂ ಆತಂಕವಾದಿಗಳು ಬಂದರೆ ಅದ್ರ ಜೊತೆ ಫೈಟ್ ಮಾಡೋಕ್ಕೆ ನಮ್ಮ ಸೋಲ್ಜರ್ಸ್ ಹೇಗಿರ್ತಾರೋ ಹಾಗೆ ಈ ಆ್ಯಂಟಿಬಾಡಿಗಳು ನಮಗೆ ಏನಾದರೂ ರೋಗಾಣುಗಳು ಬಂದರೆ ಫೈಟ್ ಮಾಡೋಕ್ಕೆ ಅದು ಉತ್ಪತ್ತಿ ಆಗುತ್ತೆ, ಅದು ಕಡಿಮೆ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಸಕ್ಕರೆ ತಿನ್ನೋರಿಗೆ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಅದರ ಬದಲು ಬೆಲ್ಲ ತಗೊಳ್ಬೇಕು ಅಂತಾರೆ, ಸುಶ್ರುತ ಸಂಹಿತದಲ್ಲಿ ಹೇಳ್ತಾರೆ. ಈ ಬೆಲ್ಲದಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ, ಕ್ಲಾಟಿಂಗು ಚೆನ್ನಾಗಾಗತ್ತೆ. ಅದ್ರ ಜೊತೆಗೆ ಅದರಲ್ಲಿ ಮ್ಯಾಗ್ನೀಸಿಯಮು, ಸೆಲೀನಿಯಮು ಮತ್ತು ಅಯರ್ನ್ ಇರೋದ್ರಿಂದ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಅದು ರಕ್ತನಾಳಗಳಿಗೆ ಬೆಲ್ಲದಿಂದ ಭಾಳ ಉಪಯೋಗ ಆಗುತ್ತೆ. ಆದ್ದರಿಂದ ಹಳೆ ಕಾಲದಲ್ಲಿ ಯಾರಾದರೂ ಊರಿಂದ ಬಂದರೆ ಅವ್ರಿಗೊಂಚೂರು ಬೆಲ್ಲ ಕೊಟ್ಬಿಟ್ಟು ಒಂದು ಲೋಟ ನೀರು ಕೊಡ್ತಾ ಇದ್ರು. ಆರೋಗ್ಯ ಭಾಳ ಚೆನ್ನಾಗಾಗೋದು, ಅವ್ರಿಗೆ ಉತ್ಸಾಹ ಬರೋದು, ಓ ಚೆನ್ನಾಗಿದ್ದೀರಾ, ನಾನು ಕ್ಷೇಮವಾಗಿದ್ದೀನಿ, ನೀವು ಹೇಗೆ ಅಂತ ಕೇಳೋರು. ಆದರೆ ಇವತ್ತೇನು ಮಾಡ್ತಾ ಇದ್ದಾರೆ ಅಂದರೆ, ಈ ಬೆಲ್ಲ ನೀರು ಕೊಡೋದನ್ನು ಬಿಟ್ಟು ಫ್ರಿಡ್ಜ್ನಲ್ಲಿ ಫಿಸಿ ಡ್ರಿಂಕ್ಗಳನ್ನ ಇಟ್ಟಿರ್ತಾರೆ. ಅಂದರೆ ಸೋಡಾನೋ ಇನ್ನೇನೋ ಹಾಳು ಮೂಳು ಎಲ್ಲ ಅದನ್ನು ಹಾಕಿ ಕೊಡ್ತಾರೆ. ಅಂದರೆ ಮನೆಗೆ ಬಂದ ನೆಂಟರು ಕೂಡ ಅವ್ರ ಆರೋಗ್ಯನೂ ಹಾಳಾಗಬೇಕು ಅಂತ. ಯಾಕಂದರೆ ಅದನ್ನ ಕುಡಿಯೋದ್ರಿಂದ ಏನಾಗುತ್ತೆ, ಅವ್ರ ಮೂಳೆಗಳು, ಹಲ್ಲು ಎಲ್ಲ ಹೋಗ್ಬಿಟ್ಟು ಅವ್ರಿಗೂ ತೊಂದರೆ ಆಗುತ್ತೆ. ಇನ್ನು ಆದಷ್ಟು ಮೊಟ್ಟೆ ತಿನ್ನೋದನ್ನು ಬಿಡಬೇಕು. ಮೊಟ್ಟೆಯಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. ಒಂದು ಮೊಟ್ಟೆಯಲ್ಲಿ 250ರಿಂದ 330 ಮಿಲಿಗ್ರಾಮ್ ಕೊಲೆಸ್ಟ್ರಾಲ್ ಇರುತ್ತೆ. ಅದು ಸ್ಟಫ್ ಆಗಿ 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 ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ ಆಗುತ್ತೆ. ಅದರ ಬದಲು ಕಡಲೆಕಾಯಿ ಬೀಜ, ಶೇಂಗಾ ಅಂತೀವಿ, ಆ ಕಡಲೆಕಾಯಿ ಬೀಜ 100 ಗ್ರಾಮ್ ಮೊಟ್ಟೆಗಿಂತಲೂ 100 ಗ್ರಾಮ್ ಕಡಲೆಕಾಯಿ ಬೀಜದಲ್ಲಿ 28 ಗ್ರಾಮ್ ಪ್ರೋಟೀನ್ ಇರುತ್ತೆ. ವಯಸ್ಸಾದಮೇಲೆ ನಮಗೆ ಮಸಲ್ ಸ್ಟ್ರೆಂತು ಕಡಿಮೆ ಆಗುತ್ತೆ. ಆದರೆ ಈ ಕಡಲೆಕಾಯಿ ಮತ್ತು ಎಳ್ಳು ಜೊತೆಗೆ ಸೇರಿರುವಂಥ ಬೆಲ್ಲದಲ್ಲಿ ಮಾಡುವಂಥ ಚಿಕ್ಕಿನ ನೀವು ಪ್ರತಿನಿತ್ಯ ಸ್ವಲ್ಪ ತಗೊಳ್ತಾ ಹೋದರೆ ನಿಮ್ಮ ಆರೋಗ್ಯ ಭಾಳ ಚೆನ್ನಾಗಿರುತ್ತೆ. ಇನ್ನು ಡ್ರೈ ಫ್ರೂಟ್ಸು, ಬಾದಾಮಿ, ಗೋಡಂಬಿ, ಇದು ಬೇಳೆಕಾಳುಗಳು, ಬಟಾಣಿ ಕಾಳುಗಳನ್ನು ಇದನ್ನೆಲ್ಲ ತಗೊಳ್ತಾ ಇದ್ದರೆ, ಅದರಲ್ಲೂ ಕೂಡ ಕಡಲೆಬೇಳೆದಲ್ಲಿ ಆಂಬೋಡೆ ಎಲ್ಲ ಮಾಡಿಸ್ಕೊಂಡು ತಿಂದರೆ ನಿಮ್ಮ ಬಾಯಿಗೂ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ಇನ್ನು ಎಕ್ಸಸೈಸ್ ಅಂತಂದರೆ ಸೂರ್ಯ ನಮಸ್ಕಾರ ಭಾಳ ಮುಖ್ಯ. ಹೂ ಬಿಸಿಲಿನಲ್ಲಿ ಮೈಗೆ ಎಣ್ಣೆ ಹಚ್ಕೊಂಡು ಅಥವಾ ಹಾಗೇನೆ ನೀವು
5ರಿಂದ 10 ಸೂರ್ಯ ನಮಸ್ಕಾರ ನಿಧಾನವಾಗಿ ಮಾಡಿ. ಇದರಲ್ಲಿ 12 ಆಸನಗಳಿದೆ. ನೀವು ಎಷ್ಟು ಮಾಡ್ತೀರೋ ಅಷ್ಟು ವೈಟಮಿನ್ ಡಿ ಬೆಳೆಯುತ್ತೆ. ನಿಮ್ಮ ಉತ್ಪತ್ತಿ ವೈಟಮಿನ್ ಡಿ ಸಪ್ಲಿಮೆಂಟ್ ತಗೊಳ್ಳೋದ್ರ ಬದಲು ನಾನು ಯಾವ ಸಪ್ಲಿಮೆಂಟು ತಗೊಳ್ಳೋದಿಲ್ಲ. ಯಾಕಂತಂದ್ರೆ ಸೂರ್ಯ ನಮಸ್ಕಾರ ಮಾಡಿದಾಗ ಆಟೋಮೆಟಿಕ್ಲಿ ವೈಟಮಿನ್ ಡಿ ಬರುತ್ತೆ. ಇವತ್ತಿಗೆ ಗೊತ್ತಾಗಿದೆ ವೈಟಮಿನ್ ಡಿ ಇದ್ದಿದ್ದು ನಮ್ಮ ಹಲ್ಲಿಗೆ, ಮೂಳೆಗೆ ಮತ್ತು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಹೃದಯಕ್ಕೆ ಹಾರ್ಟ್ ಅಟ್ಯಾಕ್ ಆಗದಂಗೆ ಪ್ರಿವೆಂಟ್ ಮಾಡೋದು ಈ ವೈಟಮಿನ್ ಡಿ. ಆ ವೈಟಮಿನ್ ಡಿ ಜೊತೆಗೆ ಕ್ಯಾಲ್ಶಿಯಮ್ಮು. ಸೊ ಹಾಲು ಕುಡಿದ್ರೆ, ಇಲ್ಲಿ ನೋಡಿ, ಹಾಲು ಕುಡಿದ್ಬೇಕು ಹೊರತಾಗಿ ಈ ಕೋಕೋ ಕೋಲಾ, ಪೆಪ್ಸಿ ಇಂಥದ್ದು ಯಾವುದನ್ನು ತಗೊಳ್ಬಾರ್ದು. ಹಣ್ಣುಗಳನ್ನ, ತರಕಾರಿಗಳ ಜೊತೆಗೆ ಹಾಲು ತಗೊಂಡು ಸೂರ್ಯ ನಮಸ್ಕಾರ ಮಾಡಿದ್ರೆ ವಾಸಿ. ಚಿಕ್ಕವರು ಮಾಡ್ದಂಗೆ ಸೈಕ್ಲಿಂಗು ಇದು ಮಾಡೋಕ್ಕಾಗೋದಿಲ್ಲ. ಆದರೆ ಯಾರಿಗೆ ಮಂಡಿ ನೋವಿರುತ್ತಲ್ಲ ಅವರು ಸೈಕಲ್ನ ಮನೆಯಲ್ಲಿ ತಂದಿಟ್ಕೊಂಡು ಅಲ್ಲಿ ನಿಂತಲ್ಲೇನೆ ಅದನ್ನ ಸೈಕ್ಲಿಂಗ್ ಮಾಡಿದ್ರೆ ಮಂಡಿ ನೋವಿಂದ ನಿಮ್ಗೆ ನಡೆಯಕ್ಕಾಗ್ತಾ ಇಲ್ಲ ಅಂತ ಕೂತಿರ್ತೀರಲ್ಲ, ಅದ್ರ ಬದಲು ಇದು ಆಲ್ಟರ್ನೇಟಿವ್ ಎಕ್ಸಸೈಸ್. ಅಂದ್ರೆ ಇದು ಸೈಕಲ್ ರಸ್ತೆಯಲ್ಲಿ ಹೋಗೋದಿಲ್ಲ, ನಿಮ್ಮ ಮನೆಯಲ್ಲೇನೆ ನೀವು ಅದನ್ನ ಮಾಡ್ತಾ ಇರ್ತೀರಿ. ಇದರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಇನ್ನು ಆಹಾರವ ಕಿರಿದು ಮಾಡಿರಣ್ಣ, ಆಹಾರವ ಕಿರಿದು ಮಾಡಿ ಅಂತ ಅಕ್ಕ ಮಹಾದೇವಿ ಹೇಳ್ತಾರೆ. ಯಾರು ಮಿತಿಮೀರಿ ತಿಂತಾರಲ್ಲ ಅವ್ರಿಗೆ ಮಿತಿಮೀರಿ ಕಾಯಿಲೆಗಳಾಗತ್ತೆ. ಅದರಿಂದ ಶರೀರ ರೋಗಗಳ ಗೂಡಾಗತ್ತೆ ಅನ್ನೋದನ್ನ ಮರಿಬಾರ್ದು. ಇನ್ನು ಸ್ಟ್ರೆಸ್ ಅಂತಂದ್ರೆ ಆತಂಕ. ಈ ಸಾಮಾನ್ಯವಾಗಿ ಈಗ ನಾನೀಗ ಮಾತಾಡಬೇಕು, ನಾನು ಸ್ಲೈಡ್ಸ್ ರೆಡಿ, ನನಗೆ ಇದು ಬರಲಿಲ್ಲ, ಅದು ಆತಂಕ ಅಂತಲ್ಲ, ಅದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಅದಕ್ಕೆ ಯು ಸ್ಟ್ರೆಸ್ ಅಂತೀವಿ. ಓ ನಂದು ಇದು ಓಪನ್ ಆಗ್ತಾ ಇಲ್ಲ, ಮೇಲಲ್ಲಿ ಕಳಿಸಿ ಅನ್ನೋದು ಅದು ಯು ಸ್ಟ್ರೆಸ್ಸು. ಸ್ಟ್ರೆಸ್ ಅಂದ್ರೆ ಏನು? ನೀವು ಟೈಮ್ ಇಲ್ಲ, ಮಾಡಬೇಕು, ಆಗ್ತಾ ಇಲ್ಲ, ಕೈಯಿಂದ ಆಗ್ತಾ ಇಲ್ಲ ಅಂದಾಗ ಅಯ್ಯೋ ನನ್ನ ಕಡೆಯಿಂದ ಆಗ್ತಾ ಇಲ್ಲ ಅಂತ ಅಯ್ಯೋ ಅಂತ ಬಾಯಿಂದ ಬಂತು ಅಂದ್ರೆ ಅದು ಸ್ಟ್ರೆಸ್ ಆಗ್ತಾ ಇದೆ ಅಂತ ತಿಳ್ಕೊಳ್ಬೇಕು. ಇನ್ನು ಡಿಸ್ಟ್ರೆಸ್ ಅಂದ್ರೆ ಹೆಂಡತಿ ಸತ್ರು, ಮಗ ಸತ್ತ, ಇನ್ಯಾರೋ ಸತ್ರು, ಮನೆಯವ್ರಿಗೇನು ಆಯ್ತು, ಯಾರೋ ತೀರ್ಕೊಂಡ್ರು, ನೆಂಟರು ಸತ್ರು ಅಲ್ವಾ, ಗೆಳೆಯರುದು. ಇದು ಹುಟ್ಟಿದವರೆಲ್ಲ ಸಾಯ್ಲೇಬೇಕು, ಅವ್ರು ಸತ್ರು ಇವ್ರು ಸತ್ರು ಅಂತ ನೀವ್ಯಾಕೆ ಸಾಯ್ಬೇಕು ಅನ್ನೋ ಯೋಚನೆ ಮಾಡಬೇಕು ಅಲ್ವಾ. ಯಾಕಂತಂದ್ರೆ ಒಬ್ರು ಮೊದಲು ಸಾಯ್ತಾರೆ, ಇನ್ನೊಬ್ರು ಆಮೇಲೆ ಸಾಯ್ತಾರೆ. ಆದ್ರೆ ಅವ್ರು ಸತ್ರು ಅಂತ ನೀವು ಅಳ್ತಾ ಕೂತ್ಕೊಂಡ್ರೆ ನಿಮ್ಮ ಆಯುಸ್ಸು ಇನ್ನೂ ಕಡಿಮೆ ಆಗಿ ಹೋಗ್ಬಿಡುತ್ತೆ. ಆ ಹೊತ್ನಲ್ಲಿ ಕೃಷ್ಣ ಪರಮಾತ್ಮನನ್ನು ಹೇಗೆ ಆ ದ್ರೌಪದಿ ಕೃಷ್ಣ ಅಂತ ಬೇಡ್ಕೊಂಡಿದ್ಲಲ್ಲ, ಹಾಗೆ ನೀವು ಅವಾಗ ಗೋವಿಂದ ಕೃಷ್ಣ ಶಿವನೇ ಅಂತ ಕೈ ಎತ್ಬಿಟ್ಟು ನಿನಗೆ ಹೆಂಗೇನೋ ಹಾಗೆ ಮಾಡಪ್ಪ, ನಿನ್ನ ಇಷ್ಟ ಬಂದಾಗ ಮಾಡು, ನೀನು ಇಟ್ಟಾಗೆ ನಾನು ಇರ್ತೀನಿ ಅಂತಂದ್ರೆ ಎಂಥ ಬೆಟ್ಟದಂಥ ಕಷ್ಟ, ಅದು ಡಿಸ್ಟ್ರೆಸ್ಸು ಆ ತಾನಾಗೆ ಹುಲ್ಪೆಂಡಿಯಾಗಿ ಹೊಟ್ಟೋಗುತ್ತೆ. ಇದನ್ನ ಪ್ರತಿಯೊಬ್ಬರು ಕಲಿಬೇಕು. ವಯಸ್ಸಾದ್ಮೇಲೆ ನಾನ ಅನ್ನೋ ಅಹಂಕಾರವನ್ನ ಬಿಟ್ಟು ನೀ ಅಂತ ನಿರಂಕಾರವಾದಂಥ ನಿರಾಕಾರ ನಿರಂಜನ ಸ್ವರೂಪನ ಮೇಲೆ ನಂಬಿಕೆಯನ್ನ ನಾವು ಇಟ್ಕೊಂಡಿದ್ದೆ ಆದ್ರೆ ನಮ್ಗೆ ಯಾವ ಥರದ ಡಿಸ್ಟ್ರೆಸ್ಸು ಕೂಡ ಆಗೋದಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಕೂಗಾಡದೆ ಅಂತ ಈ ಕೂಗಾಡಕ್ ಹೋದ್ರೆ ಯಾರೂ ಕೇಳೋದಿಲ್ಲ. ಅಲ್ಲಿ ಆಫೀಸ್ನಲ್ಲಿ ಕೂಗಾಡ್ತಾ ಇದ್ರಿ, ಅಲ್ಲಿ ಅಸಿಸ್ಟೆಂಟ್ ಕೇಳ್ತಾ ಇದ್ರು, ಇಲ್ಲಿ ಮನೇಲಿ ಕೂಗಾಡ್ತಾ ಇದ್ರಿ, ಪಾಪ ಹೆಂಡತಿ ಕೇಳ್ತಾ ಇದ್ರು. ಈಗ ಹೆಂಡತಿನೂ ಹೋಗಾಗಿರುತ್ತೆ, ಸೊಸೆ ಅಯ್ಯೋ ಹೋಗ್ರಿ ಮುದ್ಕಂಡ್ ಇದ್ದಿದ್ದೆ ಯಾವಾಗ್ಲೂ ಕಿಟಿ 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 ಅಂತ ಬೇಜಾರು ಮಾಡ್ಕೊಳ್ತಾರೆ. ಹಾಗಾಗಿ ಈ ಕೋಪ ಮಾಡ್ಕೊಂಡಾಗ ಏನಾಗುತ್ತೆ, ಮೆದುಳಿನಿಂದ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ಸ್, ಅದಕ್ಕೆ ನಾವು ಕೆಟಕೋಲಮಿನ್, ಕಾರ್ಟಿಸೋಲ್ ಅಂತಂತೀವಿ, ಅದನ್ನ ಹೆಚ್ಚಾದಾಗ ನಮ್ಮ ಆರೋಗ್ಯ ಹಾಳಾಗ್ಬಿಡುತ್ತೆ. ಕೂಗಾಡುವಾಗ ಹಾ ರುದ್ರ ಅಂತ ಕೂಗಾಡ್ತಾರೆ ಜೋರಾಗಿ, ಆಮೇಲೆ ಕೈ ಕಾಲು ನಡ್ಕ ಶುರು ಆಗ್ಬಿಡುತ್ತೆ, ಮೈ ಬೆವರ ಬಂದ್ಬಿಡುತ್ತೆ, ಆಮೇಲೆ ಸುಸ್ತಾಗಿ ಕೂತ್ಕೊಂಡಿರ್ತಾರೆ. ಯಾಕ್ರಿ ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ ಅಯ್ಯೋ ಸಾಕಾಗೋಗ್ಬಿಟ್ಟಿದೆ, ಸತ್ರೆ ಸಾಕಾಗಿದೆ ಅಂತ. ಯಾಕೆ ಸತ್ರೆ ಸಾಕಾಗಿದೆ ಅಂತ ಬರುತ್ತೆ ಅಂತಂದ್ರೆ ಸುಸ್ತಾಗ್ಬಿಡುತ್ತೆ, ರಕ್ತ ಪಂಪ್ ಮಾಡ್ತಾ ಇಲ್ಲ, ಹೃದಯ ಪಂಪಿಂಗ್ ಕಳ್ಕೊಂಡ್ಬಿಟ್ಟಿದೆ. ಯಾರು ನಗನಗ್ತಾ ಇರ್ತಾರಲ್ಲ ಹೃದಯ ಚೆನ್ನಾಗಿ ಪಂಪ್ ಮಾಡುತ್ತೆ. ದುಃಖ ಪಟ್ಕೊಂಡು ಬೇಜಾರು ಮಾಡ್ಕೊಂಡು ಯಾವಾಗ್ಲೂ ಮುಖ ಕಳ್ಚ್ಕೊಂಡು ಆಕಾಶ ಕಳಚ್ ಬಿದ್ದಂಗೆ, ಆಕಾಶ ಕಳಚ್ ಬೀಳಲ್ಲ ಆದ್ರೂ ಇವ್ರು ಹಾಗೆ ಆಡ್ತಿರ್ತಾರೆ, ಆಕಾಶನೇ ಬಿದ್ದಾಗೆ ಆಡ್ತಿರ್ತಾರೆ. ಹಾಗೆ ಆಡಿದ್ದೆ ಆದ್ರೆ ಅವ್ರಿಗೆ ಆರೋಗ್ಯ ಸರಿ ಇರೋದಿಲ್ಲ. ಹೀಗೆ ನಕಾರಾತ್ಮಕವಾಗಿರೋ ಚಿಂತನೆಗಳೆಲ್ಲ ಹೋಗ್ಬೇಕು ಅಂತಂದ್ರೆ ನೀವು ಓಂ ಅನ್ನೋದನ್ನ ಕಲಿಬೇಕು. ಜೋರಾಗಿ ಉಸಿರು ತಗೊಂಡ್ಬಿಟ್ಟು ಓ ಈ ತರ ಓಂನ ಹೇಳಿದ್ರೆ ಮನಸ್ಸು ಶಾಂತ ಆಗತ್ತೆ,
ಸುತ್ತಲೂ ಶಾಂತ ಆಗುತ್ತೆ. ನೀವು ಪ್ರಯತ್ನ ಮಾಡಿ ನೋಡಿ. ಇದನ್ನ ನಿಮ್ಹಾನ್ಸ್ನಲ್ಲಿ ಶಿಜೋಫ್ರೇನಿಯಾ ಪೇಷಂಟ್ಗಳಿಗೆ 20 ನಿಮಿಷ ಓಂ ಹೇಳಿಸಿ ನೋಡಿದ್ದಾರೆ. ಅವರ ಲಿಂಬಿಕ್ ಸಿಸ್ಟಮ್ಗೆ ಬ್ಲಡ್ ಸಪ್ಲೈ ಕಡಿಮೆ ಆಗೋದನ್ನ CT ಸ್ಕ್ಯಾನಲ್ಲಿ ತೋರಿಸಿದ್ದಾರೆ. ಈ ಲಿಂಬಿಕ್ ಸಿಸ್ಟಮ್ ಅಂದ್ರೆ ಆನಿಮಲ್ ಇನ್ಸ್ಟಿಂಕ್ಟು. ಬೊಗಳಿದ್ರೆ ಬೊಗಳು, ಕಚ್ಚಿದ್ರೆ ಕಚ್ಚು, ಹೊಡೆದ್ರೆ ಹೊಡಿ ಅಂತ ಯಾವ ಹೋಗೋದಿರುತ್ತಲ್ಲ, ಈ ನೀಜರ್ಕ್ ರಿಯಾಕ್ಷನ್ಗಳು ಚಿಕ್ಕ ವಯಸ್ಸಿನಲ್ಲಿ ಮಾಡಿರ್ಬೋದು. ಆದ್ರೆ ಈಗ ವಯಸ್ಸಾದಾಗ ನೀಜರ್ಕ್ ಇರಬಾರ್ದು. ಯಾಕಂದ್ರೆ ನೀವು ವಯೋವೃದ್ಧರಾಗ್ಬಿಟ್ಟು ಮನಸ್ಸು ಪರಿಪಕ್ವವಾಗಿರುತ್ತೆ. ಆವಾಗ ವಿಚಾರವಂತಿಕೆ ಇರಬೇಕು. ಅಯ್ಯೋ ಅವನು ಬೈದ್ರೆ ಬೈಕೊಳ್ಬಿಡಿ, ಅದೇ ನನಗೇನಾಗುತ್ತೆ ಅನ್ನೋದು ಅಂತ ಸ್ವಭಾವ ಬೆಳೆಸ್ಕೊಳಕ್ಕೆ ಈ ಓಂ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇದಕ್ಕೆ ನಾವು ಓಂಕಾರ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ ಅಂತೀವಿ. ಈ ಜಗತ್ತು ಪ್ರಾರಂಭ ಆದಾಗ ಬಂದಂಥದ್ದು ಈ ಓಂಕಾರ ಶಬ್ದ. ಇವತ್ತಿಗೂ ಸೂರ್ಯನ ಮೇಲೆ ಬರೋದು ಓಂಕಾರನೇ. ಯಾವುದಾದ್ರೂ ಸ್ಯಾಟಲೈಟು ಅಲ್ಲಿಂದ ಬರುವಂಥದ್ದು ನಮ್ಮ ಭೂಮಿಗೆ ಎಂಟರ್ ಆಗುವಾಗ, ಅಟ್ಮಾಸ್ಫಿಯರ್ ಎಂಟರ್ ಆಗುವಾಗ ಓಂ ಅಂತ ಶಬ್ದ ಬರುತ್ತೆ. ಓಂ ಅಂದ್ರೆ ಪರಮಾತ್ಮನ ಸ್ವರೂಪ. ನಾವು ಯಾವಾಗ ಪರಮಾತ್ಮನಲ್ಲಿ ಒಂದಾಗ್ಬಿಟ್ಟು ಓಂ ಅಂತ ಹೇಳಿದಾಗ ಆ ಪರಮಾತ್ಮನ ಒಂದು ಪ್ರಕೃತಿ ನಮ್ಮಲ್ಲಿ ಬಂದ್ಬಿಡುತ್ತೆ. ಆ ಕಾಸ್ಮಿಕ್ ಎನರ್ಜಿ ಬರುತ್ತೆ, ನಮ್ಮ ಚೈತನ್ಯ ಹೆಚ್ಚಾಗತ್ತೆ. ಹಾಗಾಗಿ ಈ ಸ್ಟ್ರೆಸ್ಸು ಬರಬಾರ್ದು ಅಂತಂದ್ರೆ ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನೋ ಪಾಲಿಸಿ ಇಟ್ಕೋಬೇಕು. ಏನ್ ಕೊಟ್ಟಿದ್ದಾನೋ ಸಾಕಪ್ಪ ಭಗವಂತ, ಇಷ್ಟು ಕೊಟ್ಟಿದ್ದಾನಲ್ಲ ಸಾಕು ಅಂತ. ನನಗೆ ನೆನಪಿದೆ, ನಮ್ಮಜ್ಜನ್ಗೆ 95 ವಯಸ್ಸು. ಆದ್ರೆ ನಮ್ಮಮ್ಮ ಏನ್ ಮಾಡ್ಕೊಡ್ತಾರೋ ಅದು ಅಷ್ಟು ಖುಷಿಯಾಗಿ ತಿನ್ಬಿಟ್ಟು ಬಹಳ ಚೆನ್ನಾಗಿತ್ತು ಅಂತ ಸೊಸೆಗೆ ಹೊಗಳ್ತಾ ಇದ್ರು. ಸೊಸೆದು ಊಟ ಆಯ್ತೋ ಇಲ್ಲ ಅಂತ ಕೂಡ ವಿಚಾರಿಸ್ತಾ ಇದ್ರು. ಇಲ್ಲಿ 3 ತನದ ವ್ಯಕ್ತಿಗಳಿರ್ತಾರೆ. ಒಂದು ಅತೃಪ್ತರು, ಅಲ್ಪತೃಪ್ತರು, ಸಂತೃಪ್ತರು. ಅತೃಪ್ತರಂದ್ರು ಏನೇ ಕೊಟ್ಟರು ಹಣೆ ಕೊಯ್ದು ಮಣೆ ಮಾಡಿ ಅವ್ರಿಗೆ ಕೊಡಿ, ಏನಾದ್ರೂ ಅವ್ರಿಗೆ ಸಾಕಾಗಲ್ಲ, ಬೈತಾನೇ ಇರ್ತಾರೆ. ಇನ್ನು ಅಲ್ಪತೃಪ್ತರಂದ್ರು ಮಗು ತರ ಒಂದಿಷ್ಟು ಕೊಟ್ಬಿಟ್ರೆ ಅದು ಖುಷಿಯಾಗಿರುತ್ತೆ. ಒಂದು ಕಲ್ ಸಕ್ಕರೆ ಕೊಟ್ಬಿಟ್ರೆ ಖುಷಿ ಆದಾಗೆ. ಇವ್ರಿಗೆ ಒಂದ್ ಸ್ವಲ್ಪ ಮಾಡಿದ್ರೆ ಅಲ್ಪತೃಪ್ತರು. ಇನ್ನು ಸಂತೃಪ್ತರು ಅಂದ್ರೆ ನನ್ನ ಹಾಗೆ, ಯಾವಾಗ್ಲೂ ನೀವ್ ಏನೇ ಕೊಡಿ ಬಿಡಿ ಏನೇ ಆಗ್ಲಿ ನಾನು ಸಂತೋಷವಾಗಿರ್ತೀನಿ ಅಂತ. ಅದು ಆ ಸಂತೃಪ್ತಿ ಬರ್ಬೇಕಂದ್ರೆ ಮಾನಸಿಕವಾಗಿ ನಾವು ಆ ಭಗವಂತನಲ್ಲಿ ಒಂದಾಗ್ಬೇಕು. ಯಾವಾಗ್ಲೂ ಕೂಡ ಎಕ್ಸ್ಪೆಕ್ಟ್ ನಥಿಂಗ್, ಯಾರಿಂದನೂ ಏನು ಎಕ್ಸ್ಪೆಕ್ಟ್ ಮಾಡ್ಕೊಳ್ಬೇಡಿ. ಅಂಡ್ ಆಕ್ಸೆಪ್ಟ್ ಎವ್ರಿಥಿಂಗ್. ಏನ್ ಬರುತ್ತೋ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಬಂದಿದ್ದು ಬರ್ಲಿ ಅಂತಂದೆ, ಯಾವುದು ಇಲ್ವೋ ಅದಕ್ಕೋಗಿ ಆಸೆ ಪಡಕ್ ಹೋಗ್ಬಾರ್ದು. ಈ ಸೊಲ್ಯೂಷನು ಈ ಸ್ಟ್ರೆಸ್ಗೆ, ನನಗೆ ಸ್ಟ್ರೆಸ್ ಆಗುತ್ತೆ ಅಂದ್ರೆ ಇಷ್ಟೇ ಎಕ್ಸ್ಪೆಕ್ಟ್ ಮಾಡ್ಬಿಡಿ. ನನ್ನ ಸೊಸೆ ಹಿಂಗ್ ಮಾಡ್ಬೇಕು, ನನ್ನ ಮಗ ಹಿಂಗ್ ಮಾಡ್ಬೇಕು, ನಾನು ಅವನ್ಕೊಂಡ್ ಮಾಡ್ಬೇಕು, ಬೇಡ ಎಕ್ಸ್ಪೆಕ್ಟ್ ಮಾಡ್ಬಿಡಿ. ಆ ಪಕ್ಷಿಗಳು ಗೂಡಲ್ಲಿ ಮೊಟ್ಟೆ ಹಾಕಿ ಪಕ್ಷಿಗಳಾಗಿ ತಿನ್ಸಿ ಹಾರು ಹೋಗ್ಬಿಟ್ಟಿವೆ. ಆ ಹಾರು ಹೋಗಿರೋ ಮರಿಗಳಿಗೋಸ್ಕರ ನೀವು ಅಳಬೇಕಾಗಿಲ್ಲ. ನೀವು ಮಾಡ್ಬೇಕಾಗಿರೋದಂದ್ರೆ ಭಗವಂತ ಏನಿಟ್ಟಿದ್ದಾನಲ್ಲ ಅದರಲ್ಲಿ ಚೆನ್ನಾಗಿರೋದನ್ನ ಕಲಿಬೇಕು. ಯಾಕಂದ್ರೆ ಸ್ಟ್ರೆಸ್ ಮಾಡ್ಕೊಂಡ್ರೆ ಪ್ರೋಟೀನ್ ಸಿಂಥಸಿಸ್ ಕಡಿಮೆ ಆಗುತ್ತೆ, ನಮ್ಮ ಮಸಲ್ ಮಾಸು ಕಡಿಮೆ ಆಗುತ್ತೆ, ಊಟದ ಜೀರ್ಣ ಆಗೋದಿಲ್ಲ, ಅಜೀರ್ಣ ಆಗೋಕ್ ಶುರು ಆಗುತ್ತೆ, ಬ್ಲಡ್ ಕ್ಲಾಟಿಂಗ್ ಪ್ರಾಬ್ಲಮ್ ಆಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕೊಲೆಸ್ಟ್ರಾಲ್ ಹೆಚ್ಚಾಗತ್ತೆ, ಅಸಿಡಿಟಿ ಜಾಸ್ತಿ ಆಗತ್ತೆ, ಬ್ರೀದಿಂಗ್ ಉಸಿರು ಮೇಲ್ ಬರುತ್ತೆ ಅಂತ ಅನ್ನೋಕ್ ಶುರು ಮಾಡ್ಬಿಡ್ತಾರೆ. ಯಾಕಂದ್ರೆ ಅವರು ಮಾನಸಿಕವಾಗಿ ಒತ್ತಡದಲ್ಲಿರ್ತಾರೆ. ಈ ಸ್ಟ್ರೆಸ್ ಜಂಕಿಗಳು ಆಗ್ಬಾರ್ದು ಅಂದ್ರೆ ಶವಾಸನ ಮಾಡ್ಬೇಕು. ಬೆಳಿಗ್ಗೆ ಸಾಯಂಕಾಲ, ಬೆಳಿಗ್ಗೆ ಏಳೋ ಮೊದಲು ರಾತ್ರಿ ಮಲಗೋ ಮೊದಲು 5 ನಿಮಿಷ ಇಡೀ ಶರೀರನ ರಿಲ್ಯಾಕ್ಸ್ ಮಾಡ್ಕೊಂಡು ಓಂ ನಮ ಶಿವಾಯ ಅಥವಾ ಓಂ ಅನ್ಕೊಂಡ್ಬಿಟ್ಟು ನಿಧಾನವಾಗಿ ಇಡೀ ಶರೀರವನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಆರೋಗ್ಯ ಚೆನ್ನಾಗಿರುತ್ತೆ. ನಿದ್ರೆ ಚೆನ್ನಾಗಿ ಬರಬೇಕು ಅಂತಂದ್ರೆ ಚಿಂತೆ ಬಿಟ್ಟು ಚೆನ್ನಾಗಿದ್ಬಿಟ್ರೆ ಹೊಟ್ಟೋಗುತ್ತೆ. ಇವತ್ತಿಗೆ ಗಾಯತ್ರಿ ಮಂತ್ರದಿಂದ ಕೂಡ ಆರೋಗ್ಯ ಚೆನ್ನಾಗಾಗತ್ತೆ ಅಂತ ಗೊತ್ತಾಗಿದೆ. ಇದನ್ನ ವಿಶ್ವಾಮಿತ್ರ ಮಹರ್ಷಿಗಳು, ಕೋಪಿಷ್ಟ್ರು, ಮಹಾಕೋಪಿಷ್ಟ್ರು, ಅವರೇ ಕೊಟ್ಟಂತ ಗಾಯತ್ರಿ ಮಂತ್ರವನ್ನ ಹೇಳಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಇನ್ನ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಚಿಂತಾಯಶ್ಚ ಚಿತಾಯಶ್ಚ ಬಿಂದು ಮಾತ್ರಂ ವಿಶಿಷ್ಯತೆ, ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ನಿರ್ಜೀವನಂ ಕಿಂತು ವ್ಯತ್ಯಾಸ ಅಧಿಕ ಭವತಿ ಅಂತ. ಅಂದ್ರೆ ಏನು? ಚಿಂತೆಗೂ ಚಿತೆಗೂ ಒಂದೇ 0 ವ್ಯತ್ಯಾಸ. ಅಯ್ಯೋ ಸೊನ್ನೆಗೆ ಅದಕ್ಕೇನು ಬೆಲೆ ಇಲ್ಲ ಅಂತಲ್ಲ. ಆ 0 ಇರೋದ್ರಿಂದ ಏನಾಗತ್ತೆ ಅಂದ್ರೆ ಆ ವ್ಯತ್ಯಾಸ ಬಹಳ ಆಗತ್ತೆ. ಯಾಕೆಂತಂದ್ರೆ ಚಿತೆ ಇದ್ದವರು ಸತ್ತವ್ರನ್ನ ಸುಡುತ್ತೆ, ಹೆಣ ಸುಡುತ್ತೆ. ಆದ್ರೆ ಈ ಚಿಂತೆ ಇದೆಯಲ್ಲ ಬದುಕಿದವ್ರನ್ನ ಸುಡುತ್ತೆ. ನೀವು ಎಲ್ಲಾ ವಯಸ್ಸಾದವ್ರು ನೋಡಿ ಏನೋ ಚಿಂತೆಯಲ್ಲಿರ್ತಾರೆ.
ಯಾವಾಗಲೂ ಮುಖ ಗಂಟು ಹಾಕೊಂಡಿರ್ತಾರೆ. ಆದ್ರಿಂದ ಅವರಿಗೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಓಂ ನಮ ಶಿವಾಯ ಅಂತ ಇದ್ರೆ ಶಿವ ಭಯಹರ ಭವಹರ. ಹಾಗಾಗಿ ನಮಗೆ ಬದುಕಿನಲ್ಲಿ ಭಯ, ಯಾವಾಗ ಸಾಯ್ತೀವೋ ಏನಾಗುತ್ತೋ ಅನ್ನೋ ಚಿಂತೆ ಎಲ್ಲವೂ ಹೊರಟೋಗಿ ಆರೋಗ್ಯ ಬಹಳ ಚೆನ್ನಾಗಾಗತ್ತೆ. ಹಾಗಾಗಿ ಈ ಚಿಂತೆ ಅಂದಾಗ ಅಂಬಿಗರ ಚೌಡಯ್ಯ ಹೇಳ್ತಾರೆ, ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಕೇಡಿನ ಚಿಂತೆ, ಕೇಡಾಗದಿರೆ ಮರಣದ ಚಿಂತೆ. ಅಂದ್ರೆ ಮೊದಲು ಹೊಟ್ಟೆಗಿಲ್ಲ ಅಂತ ಚಿಂತೆ, ಆಮೇಲೆ ಅಯ್ಯೋ ಬಟ್ಟೆ ಇಲ್ಲ ಅಂತ ಚಿಂತೆ, ಆಮೇಲೆ ಅಯ್ಯೋ ಮನೆ ಇಲ್ಲ ಅಂತ, ಅಯ್ಯೋ ಹೆಂಡತಿ ಅಂತ, ಹೆಂಡತಿ ಮಕ್ಕಳು ಎಲ್ಲ ಆದ್ಮೇಲೆ ಎಲ್ಲೇನ್ ಕೆಡುತ್ತೋ ಅಂತ ಚಿಂತೆ, ಕೊನೆಗೆ ಅಯ್ಯೋ ಯಾವಾಗ ಸಾವು ಬರುತ್ತೋ ಅನ್ನೋ ಚಿಂತೆ. ಅಂದ್ರೆ ನಿಮ್ಗೆ ಕೊನೆಯವರೆಗೂ ಬರೀ ಚಿಂತೆಯಲ್ಲಿರ್ತೀರಿ. ಆ ಚಿಂತೆಯನ್ನು ಬಿಟ್ಟು ಚಿಂತನೆ ಮಾಡಬೇಕು. ಯಾವುದು? ಪರಮಾತ್ಮನ ಚಿಂತನೆ. ಹಾಗಾಗಿ ಚಿಂತೆಗೂ ಚಿಂತನೆಗೂ ವ್ಯತ್ಯಾಸ ಇದೆ. ಚಿಂತೆ ಮಾಡಿದ್ರೆ ಬಡ ಆಗ್ತೀರಾ, ಕೃಷಿ ಆಗ್ತೀರಿ. ಚಿಂತನೆ ಮಾಡಿದ್ರೆ ಸಂತೋಷದಿಂದ ಸಂತೃಪ್ತಿಯಿಂದ ಇರ್ತೀರಿ. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ಅಂತಿಕ್ಕು ಇಂತಿಕ್ಕು ಎಂತಿಕ್ಕು ಎನಬೇಡ, ಅಂತಿಕ್ಕು ಇಂತಿಕ್ಕು ಎಂತಿಕ್ಕು ಎನಬೇಡ, ಚಿಂತಿಸುವ ದೇಹ ಬಡವಕ್ಕೂ ಶಿವ ತೋರಿಸಿದಂತಿರುವುದೇ ಲೇಸು ಸರ್ವಜ್ಞ ಅಂತ. ಅಂದ್ರೆ ಹಾಗಿರ್ಬೇಕಾಗಿತ್ತು, ಹೀಗಿರ್ಬೇಕಾಗಿತ್ತು, ಏನಾಯ್ತು, ಹಿಂಗಾಯ್ತು, ಹಂಗಾಯ್ತು ಅಂತ ಯೋಚನೆ ಮಾಡ್ಬಿಡಿ. ಈ ತರ ಚಿಂತೆ ಮಾಡ್ತಾ ಇದ್ರೆ ನಿಮ್ಮ ದೇಹ ಬಡವಾಗುತ್ತೆ ಹೊರತಾಗಿ ಯಾವ ಪ್ರಯೋಜನನೂ ಆಗೋದಿಲ್ಲ. ಏನಾಗಬೇಕು ಆ ಪರಮಾತ್ಮನ ಇಚ್ಛೆ ಆಗೇ ಆಗತ್ತೆ. ಹಾಗಾಗಿ ನಾವು ಚಿಂತನೆ ಮಾಡೋದನ್ನ ಕಲಿಬೇಕು. ಈ ಚಿಂತನೆ ಅಂದಾಗ ನನಗೆ ಗಂಡ ಹೆಂಡತಿದು ಇಬ್ರದ್ದು ನೆನಪಾಗತ್ತೆ. ಇಬ್ರು ಬಂದಾಗ ಗಂಡ ಹೆಂಡತಿ ಮೇಲೆ ಕಂಪ್ಲೇಂಟು, ಹೆಂಡತಿ ಗಂಡನ ಮೇಲೆ ಕಂಪ್ಲೇಂಟು. ಅವ್ರು ತಮ್ಮ ಕಂಪ್ಲೇಂಟ್ ಹೇಳ್ಕೊಳಲ್ಲ, ಅವ್ರದ್ದು ನೋಡಿ ಡಾಕ್ಟ್ರೆ ಇವಳು ಸರಿಯಾದ ಸಮಯಕ್ಕೆ ಊಟ ಮಾಡೋದಿಲ್ಲ, ಆಮೇಲೆ ಹೊಟ್ಟೆ ಉರಿ ಅಂತಾಳೆ ಅಂತ. ಹೌದು, ನೋಡಿ ಡಾಕ್ಟ್ರೆ ಇವರು ಸರಿಯಾಗಿ ಇದು ಮಾಡೋದಿಲ್ಲ, ಹಗಲೊತ್ತೆಲ್ಲ ಮಲಗ್ಬಿಡ್ತಾರೆ, ರಾತ್ರಿ ಮಲಗದೆ ಕಿಟಪಿಟ ಅಂತ ಮಾಡ್ತಾರೆ ಅಂತ ಅವಳು. ನಾನು ಇದೆಲ್ಲ ಎಂಥ ಕಂಪ್ಲೇಂಟ್ ಅಯ್ಯೋದು, ಏನು ಕಾಯಿಲೆನ? ಅಯ್ಯೋ ತಲೆಗೆ ಹಚ್ಕೋಬೇಡಿ, ಅಯ್ಯೋ ತಲೆಗೆ ಹಚ್ಕೋಬೇಡಿ, ಅಯ್ಯೋ ತಲೆಗೆ ಹಚ್ಕೋಬೇಡಿ ಅಂತ ಇಬ್ಬರಿಗೂ ಒಂದು 10 ಸಲ ತಲೆಗೆ ಹಚ್ಕೋಬೇಡಿ ಅಂತ ಅಂದಿದ್ದೆ. ಪ್ರಿಸ್ಕ್ರಿಪ್ಷನ್ ಬರೀತಾ ಇದ್ದೀನಿ. ಆವಾಗ ಹೆಂಡತಿ, ಡಾಕ್ಟ್ರೆ ಸ್ವಲ್ಪ ಹೇಳಿ ಇವ್ರಿಗೆ, ಊಟ ತಕ್ಷಣ ಕಕ್ಕಸ್ಕೋಗ್ತಾರೆ ಅಂತ. ನಾನು ಅಯ್ಯೋ ತಲೆಗೆ ಹಚ್ಕೋಬೇಡಿ ಅಂತಂದೆ. ಅವರು ಇಲ್ಲ ಕಣೆ ಇಷ್ಟಿಷ್ಟು ಅಂತಂದ್ರು. ಅಯ್ಯೋ ಅದಕ್ಕೆಲ್ಲ ತಲೆಗೆ ಹಚ್ಕೋಬೇಡಿ, ಅದೇನು ವಾಂತಿ ಭೇದಿ ಅಲ್ವಲ್ಲ, ಇದೇನು ಹೋದ್ರೆ ಆಯ್ತು ಅಂತಂದು ಅಂದಕ್ಕೆ ಅಯ್ಯೋ ಎಲ್ಲಾದ್ರೂ ಉಂಟೆ ಅಂತ ಇಬ್ರು ಗಾಬರಿ ಆಗ್ಬಿಟ್ರು. ಯಾಕಂದ್ರೆ ಕಕ್ಕಸ್ ಹಚ್ಕೊಳ್ಳೋದು ಅಂತ ಅವ್ರು ಅನ್ಕೊಂಡ್ರು. ನಾನು ಅಂದಿದ್ದು ತಲೆಗೆ ಹಚ್ಕೋಬೇಡಿ ಅಂದ್ರೆ ಚಿಂತೆ ಮಾಡಬೇಡಿ ಅಂತ ನಾನು ಅಂದಿದ್ದು. ನೋಡಿ ಆವಾಗ ಯೋಚನೆ ಮಾಡ್ದೆ, ತಲೆಗೇನೋ ಗಲೀಜಾದ್ರೆ ಶಾಂಪೂ ಇದೆ, ಶಿಗಾಕಾಯಿ ಇದೆ, ಅಂಟ್ವಾಳ್ಕಾಯಿ ಇದೆ, ಸೋಪ್ ಇದೆ, ತೊಳ್ಕೊಬಹುದು. ತಲೆ ಒಳಗಡೆಗೆ ಚಿಂತೆ ತುಂಬ್ಕೊಂಡ್ಬಿಟ್ರೆ, ಆ ಹುಳ ಬಿಟ್ಕೊಂಡ್ರೆ ಅದನ್ನ ಕ್ಲೀನ್ ಮಾಡಕ್ಕೆ ಏನಾದ್ರೂ ಇದೆನಾ? ಇಲ್ಲ ಅಂತ ಎಲ್ರು ಅಂತಾರೆ. ಆದರೆ ಇದೆ. ಅದು ಯಾವುದು ಅಂತಂದ್ರೆ ದೇವರ ಧ್ಯಾನ. ಅದಕ್ಕೆ ಮಂತ್ರ ಮೆಡಿಟೇಷನ್ ಅಥವಾ ಜಪ ಅಂತಾರೆ. ಇದನ್ನು ಯಾರಾದ್ರೂ ಮಾಡ್ಬೋದು. ಒಳಗಡೆಗೆ ಮನಸ್ಸಿನಲ್ಲೇ ನೀವು ಓಂ ನಮ ಶಿವಾಯ, ಓಂ ವಾಸುದೇವಾಯ ನಮಃ, ಓಂ ಗಂ ಗಣಪತಿ ನಮ್ ನಿಮ್ಗೆ ಯಾವ್ದು ಬೇಕೋ ಅಂತ ಬರೀ ಓಂ ಅಂತ ಇರಿ, ನಿಮ್ಗೆ ಚಿಂತೆ ಬರದೇ ಇಲ್ಲ. ಯಾಕಂದ್ರೆ ಯಾವ ತಲೆಯಲ್ಲಿ ಭಗವಂತ ಇರ್ತಾನಲ್ಲ ಅಲ್ಲಿ ಚಿಂತೆ ಬರೋದಿಲ್ಲ. ಆ ಭಗವಂತನ ಮರ್ತಾಗ ಚಿಂತೆಗಳೆಲ್ಲ ತುಂಬ್ಕೊಳಕ್ ಶುರು ಆಗತ್ತೆ. ಹಾಗಾಗಿ ಚಿಂತನೆಯನ್ನ ಮಾಡಬೇಕು. ನಾವು ಅಗ್ರೆಸಿವ್ ಅಂದ್ರೆ ಇನ್ನೊಬ್ಬರ ಮೇಲೆ ಜೋರ್ ಮಾಡಕ್ ಹೋಗೋದನ್ನ ಬಿಟ್ಟು ನಾವು ಪ್ರೋಗ್ರೆಸಿವ್ ಆಗಿರ್ಬೇಕು. ಈ ಜನರೇಷನ್ ಗ್ಯಾಪ್ ಇದೆ, ಹೋಗ್ಲಿ ಅಂತನೋ ಬರ್ಬೇಕು. ಡಿಪ್ರೆಸಿವ್ ಆಟಿಟ್ಯೂಡ್ ಹೋಗ್ಬಿಟ್ಟು ಇಂಪ್ರೆಸಿವ್ ಆಗ್ಬೇಕು. ಅಯ್ಯೋ ಸಾಕಾಯ್ತು ಅನ್ನೋದ್ರ ಬದಲು ಬಹಳ ಖುಷಿಯಾಗಿ ಜನರ ಜೊತೆಗೆ ಮಾತಾಡ್ಬಿಟ್ರೆ ಅವರು ಬಹಳ ಇಂಪ್ರೆಸ್ ಆಗ್ತಾರೆ. ಓ ಡಾಕ್ಟ್ರೆ ತುಂಬಾ ಚೆನ್ನಾಗಾಯ್ತು, ತುಂಬಾ ಸಂತೋಷ ಆಯ್ತು ನಿಮ್ಮನ್ನ ಭೇಟಿಯಾಗಿ ಅಂತ. ಹಾಗಾಗಿ ಈ ಶವಾಸನ ಮಾಡೋದ್ರಿಂದ ಅದು ಎಲ್ರು ಅನ್ಕೊಳ್ತಾರೆ, ಅಯ್ಯೋ ಬಹಳ ಸುಲಭ, ಅದೇನು ಹೆಣದ ತರ ಮಲಗ್ಬಿಟ್ರೆ ಆಯ್ತು ಅಂತ. ಬರೋದೇ ಇಲ್ಲ. ನೀವು ಶವಾಸನ ಮಾಡಿದ್ರು ಕೂಡ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಮನ್ಸು ಓಡಾಡ್ತಾ ಇರತ್ತೆ. ಅದ ಸ್ಥಿಮಿತವಾಗಿ ಇಟ್ಕೊಂಡ್ರೆ ಈ ಶವಾಸನ ಮಾಡೋದ್ರಿಂದ ಬ್ರೇನ್ಗೆ ರೆಸ್ಟ್ ಸಿಕ್ಕತ್ತೆ, ಸ್ಟ್ರೆಸ್ ಕಡಿಮೆ ಆಗತ್ತೆ, ಬಾಡಿ ರಿಲ್ಯಾಕ್ಸ್ ಆಗತ್ತೆ, ತಲೆನೋವು ಬರೋದಿಲ್ಲ, ಸುಸ್ತಾಗೋದಿಲ್ಲ, ಮತ್ತೆ ನಿದ್ರೆ ಬರೋದು ಕೂಡ ಕಡಿಮೆ ಆಗತ್ತೆ. ಹಾಗಾಗಿ ಈ ಶವಾಸನ ಮಾಡೋದನ್ನ ಕಲ್ತ್ರೆ ಹಾರ್ಟ್ ಅಟ್ಯಾಕು, ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಆಗುತ್ತೆ ಅಂತ ಗೊತ್ತಾಗಿದೆ. ಇನ್ನ ಆಹಾರದ ಆದ್ಮೇಲೆ ಆಚಾರಕ್ಕೆ ಬಂದ್ರೆ ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನಶುಚಿ, ಭಾವಶುಚಿ ಇಂತಿ
ಪಂಚತೀರ್ಥಂಗಳ ಒಳಗೊಂಡು ಮರ್ತ್ಯದಲ್ಲಿ ನಿಂದ ನಿಮ್ಮ ಶರಣರ ತೋರಿ ಎನ್ನನ್ನು ಉಳಿಸಿಕೊಳ್ಳ ಚನ್ನಮಲ್ಲಿಕಾರ್ಜುನ ಅಂತ ಅಕ್ಕಮಹಾದೇವಿ ಹೇಳ್ತಾಳೆ. ಯಾಕಂತಂದ್ರೆ ನಮ್ಮ ನಡೆ ಶುಚಿಯಾಗಿ, ಯಾರಿಗೂ ತೊಂದರೆ ಕೊಡುವಂಥದ್ದು ಕೆಲಸ ಮಾಡಬಾರ್ದು. ನುಡಿ ಶುಚಿ, ಮಾತಿನಲ್ಲಿ ಇನ್ನೊಬ್ರಿಗೆ ನೋವು ಮಾಡುವಂತದ್ನ ಮಾಡಬಾರ್ದು. ಮನಶುಚಿ, ಮನಸ್ಸಿನಲ್ಲಿ ಏನೂ ಕೆಟ್ಟದ್ದು ಇಟ್ಕೋಬಾರ್ದು. ಭಾವಶುಚಿ, ಯಾವಾಗ್ಲೂ ಇನ್ನೊಬ್ಬರ ಬಗ್ಗೆ ಒಳ್ಳೆ ಭಾವನೆಯನ್ನ ಇಟ್ಕೊಳ್ಬೇಕು. ಈ 5 ಒಳ್ಳೇದಾಗಿದ್ರೆ ನಾವು ನಿಜವಾಗ್ಲಿ ಶರಣರಾಗಿ ಚೆನ್ನಾಗಿರ್ತೀವಿ. ಇನ್ನ ಎಷ್ಟೋ ಜನ ವಯಸ್ಸಲ್ಲಿ ಕುಡಿಯೋದನ್ನ ಕಲ್ತ್ ಬಿಟ್ಟಿರ್ತಾರೆ. ಅದು ಆಲ್ಕೋಹಾಲು ಡಿಪ್ರೆಸೆಂಟು. ಅದನ್ನ ಹಾಗೆ ಕಂಟಿನ್ಯೂ ಮಾಡಿಬಿಟ್ರೆ ಮುಂದೆ ಮೊದಲೇ ಮೆಮೊರಿ ಲಾಸ್ ಆಗುತ್ತೆ. ಪ್ರತಿ ಸಲ ಕುಡಿದಾಗ 8ರಿಂದ 10 ಸಾವಿರ ಬ್ರೈನ್ ಸೆಲ್ಸು ಸತ್ತು ಹೋಗುತ್ತೆ. ಇನ್ನೂ ಅರಳು ಮರಳು ಜಾಸ್ತಿ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಆ ಭಗವಂತ ಕೊಟ್ಟಿದ್ದಂಥ 8ರಿಂದ 9 ಅಥವಾ 10 ಬಿಲಿಯನ್ ಸೆಲ್ಸ್ ಇರುತ್ತೆ. ವಯಸ್ಸಾಗ್ತಾ ಇದ್ದಂಗೆ ಮೇಲೆ ಕಾರ್ಟೆಕ್ಸ್ ಎಲ್ಲ ಹೊಟ್ಟೋಗ್ತಾ ಇರುತ್ತೆ, ಸೆಲ್ಸು ಸಾಯ್ತಾ ಇರುತ್ತೆ. ಅದ್ರ ಜೊತೆಗೆ ಕುಡಿಯೋದನ್ನ ಆಗ್ಬಿಟ್ರೆ ಇನ್ನೂ ಬೇಗನೆ ಇದಾಗ್ತಾರೆ. ಸೊ ಹಾಗಾಗಿ ಮುದುಕರಾಗಿ ಸಾಯೋದ್ರ ಮೊದಲೇನೆ ಸತ್ ಬಿಡ್ತಾರೆ. ಹಾಗಾಗಿ ಈ ಡಬಲ್ ಡಿಪ್ರೆಷನ್ಸ್ ಅಂತಂದ್ರೆ, ಒಂದು ಡಿಪ್ರೆಷನ್, ಇಂದು ಆಲ್ಕೋಹಾಲ್ ಅಡಿಕ್ಷನ್ನು, ಎರಡೂ ಭಯಂಕರವಾದಂಥದ್ದು. ಹಾಗಾಗಿ ಹೇಳ್ತಾರೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡಬಾರ್ದು ಅಂತ. ನಿಮ್ಮ ಬದುಕು ಕೂಡ ಒಂದು ಡ್ರೈವಿಂಗ್ಗೆ. ನೀವು ಡ್ರಿಂಕ್ಸ್ ತಗೊಂಡು ಬದುಕನ್ನು ನಡೆಸ್ತೀನಿ ಅಂತಂದ್ರೆ ಅದು ಕೂಡ ಆಗೋದಿಲ್ಲ. ಈ ಬಾಟಲ್ ಕಲ್ಚರ್ನ ಬಿಡಬೇಕು. ಮೊದಲು ತಾಯಿ ಹಾಲು ಅಮೃತ, ಆ ತಾಯಿ ಹಾಲನ್ನ ಬಿಟ್ಟು ಬಾಟಲ್ ಹಾಲು ಶುರು ಮಾಡಿದ್ರು. ನೀರು ಬಹಳ ಒಳ್ಳೇದು, ಅದನ್ನ ಬಿಟ್ಟು ಸೋಡಾ ಕುಡಿಯೋಕೆ ಶುರು ಮಾಡಿದ್ರು. ಪೆಪ್ಸಿಗಳನ್ನ, ಕೋಕೋ ಕೋಲಾ, ಅದಾದ್ಮೇಲೆ ಆಲ್ಕೋಹಾಲು, ಕೊನೆಗೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಗ್ಲೂಕೋಸ್. ಸೊ ಈ ಬಾಟಲ್ಗಳದ್ದು ಕಲ್ಚರ್ನ ಬಿಟ್ಟು ನಾವು ಚೆನ್ನಾಗಿರ್ಬೇಕು ಅಂತಂದ್ರೆ ಉತ್ತಮವಾದಂಥ ವಾಯುವನ್ನ ತಗೊಳ್ಬೇಕು. ಪ್ಯೂರ್ ಆಕ್ಸಿಜನ್ನು, ಮಾಲಿನ್ಯ ಇರದೇ ಇರುವಂಥ ಅದರಲ್ಲಿ ಹೋಗಿ ವಾಕಿಂಗ್ ಮಾಡಬೇಕು. ಕುಡಿಯೋ ನೀರು ಶುಚಿಯಾಗಿರ್ಬೇಕು. ಆಹಾರ ಚೆನ್ನಾಗಿರ್ಬೇಕು. ಪ್ರತಿನಿತ್ಯ ಚೆನ್ನಾಗಿರ್ಬೇಕು. ನೋಡಿ, 104 ವರ್ಷದ ಅಜ್ಜಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದ್ರೆ ಪ್ರಥಮ ಪ್ರಜೆಗೆ ತಲೆ ಮೇಲೆ ಕೈ ಇಟ್ಟುಬಿಟ್ಟು ಆಶೀರ್ವಾದ ಮಾಡುವಂತ ಶಕ್ತಿ ಬರುತ್ತೆ ಅಂದ್ರೆ ಯಾವ್ದಿಂದ ಬಂತು? ಅವಳು ಬೆಳೆಸಿದಂಥ ಮರಗಳಿಂದ. ಆ ಮರಗಳಿಂದ ಏನಾಗಿದೆ? ಪ್ರಾಣವಾಯು ಜಾಸ್ತಿ ಆಗತ್ತೆ. ಪ್ರಾಣವಾಯು ಜಾಸ್ತಿ ಆದಾಗ ಸುತ್ತಲೂ ಜನರಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ. ಇನ್ನೊಬ್ಬರಿಗೆ ಒಳ್ಳೇದ್ ಮಾಡಿದ್ನಲ್ಲ ಅಂತ ಪ್ರಾಣಕ್ಕೆ ಪ್ರಾಣವಾಯು ಕೊಟ್ಟಂತ ಒಂದು ಸಂತೋಷ ಅವ್ರಿಗಿರುತ್ತೆ. ಹಾಗಾಗಿ ಈ ಮನಸ್ಸು ಶುಚಿಯಾಗಿದ್ದವರು ಯಾರಿಗಾದ್ರೂ ಆಶೀರ್ವಾದ ಮಾಡ್ಬೋದು. ಇಲ್ಲಂತಂದ್ರೆ ಅವ್ರ ಪಾಪ ಬಂದು ನಮಸ್ಕಾರ ಮಾಡ್ತಿರ್ತಾರೆ, ಇವ್ರ ಮುಖ ತಿರುಗಿಸಿರ್ತಾರೆ, ಅವ್ರಿಗೆ ಆಶೀರ್ವಾದನೂ ಮಾಡೋದಿಲ್ಲ ಮಕ್ಕಳಿಗೆ. ಇದು ಹೋಗ್ಬೇಕು. ಯಾಕಂದ್ರೆ ಪ್ರಾಣವಾಯು ಇಲ್ಲದೆ ಕೇವಲ 3 ನಿಮಿಷಕ್ಕೆ ನಾವು ಸತ್ತೋಗ್ತೀವಿ. ಅದಕ್ಕೆ ಮರಗಳನ್ನ ಬೆಳೆಸ್ಬೇಕು. ಇನ್ನು ಅಥರ್ವ ವೇದದಲ್ಲಿ ಹೇಳ್ತಾರೆ ಜೀವ ಜಲ ಅಂತ. ನೀರು ನಮ್ಮ ಇಡೀ ಶರೀರದಲ್ಲಿರುವಂತಹ 60 ಟ್ರಿಲಿಯನ್ ಜೀವ ಕಣಗಳಿಗೆ ಅಲ್ಲಿ ರಾಸಾಯನಿಕ ಕ್ರಿಯೆ ಮಾಡಕ್ಕೆ. ಅವರೇ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ತಗೊಂಡೋಗಿ ಕೊಡೋರು ಯಾರಿದ್ದಾರೆ? ಹೇಳುಟ್ರ ಅವರೇ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಎಷ್ಟೊತ್ತಿ ಬರ್ಬೇಕು? ಹಲೋ. ಹಾಗಾಗಿ ಈ ನೀರನ್ನ ಆದಷ್ಟು ಚೆನ್ನಾಗಿ ಕುಡಿಬೇಕು. ಆದ್ ಸಾಯಂಕಾಲ 5 ಗಂಟೆ ಮೇಲೆ ನೀರಿನ ಪದಾರ್ಥ, ನೀರನ್ನ ಕುಡಿಬಾರ್ದು. ಇಲ್ಲಾಂದ್ರೆ ರಾತ್ರಿ 1ಕ್ಕೆ ಏಳ್ಬೇಕಾಗತ್ತೆ. ಹಾಗಾಗಿ ಹಗಲು ಹೊತ್ತಿನಲ್ಲಿ ಬೆಳಗ್ಗೆಯಿಂದ ಕುಡಿಬಹುದು. ಆರೋಗ್ಯಕರವಾದಂಥ ಹ್ಯಾಬಿಟ್ಗಳನ್ನ ನಾವು ಇಟ್ಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಇನ್ನ ಹೃದಯ ಏನು ಅಂತ ನಾರಾಯಣ ಸೂಕ್ತದಲ್ಲಿ ಅಂದ್ರೆ ವೇದಗಳ ಆದಿಯಲ್ಲಿ ಹೇಳ್ತಾರೆ. ಅದ್ರಲ್ಲಿ ಏನಂದ್ರೆ ಹೃದಯ ಪದ್ಮ ಕಮಲದ ಮೊಗ್ಗಿನಂತೆ ಕೆಳಮುಖ ಆಗಿರುತ್ತೆ. 9 ಕಂಠದಿಂದ 9 ಅಂಗುಲ ಕೆಳಗೆ, ನಾಭಿಯಿಂದ 9 ಅಂಗುಲ ಮೇಲೆ. ಇದು ವಿಶ್ವರೂಪಿ ಪರಮಾತ್ಮನ, ಭಗವಂತನ ಅರಮನೆ ಅಂತ ಹೇಳ್ತಾರೆ. ಅಂದ್ರೆ ಆ ಪರಮಾತ್ಮನ ಅಂಶ ಜೀವಾತ್ಮ ಇದೆಯಲ್ಲ, ಅದು ಇರೋದು ನಮ್ಮ ಹೃದಯದಲ್ಲಿ. ಹಾಗಾಗಿ ಇದು ಪರಮಾತ್ಮನ ಮನೆ ಆಗಿರೋದ್ರಿಂದ ಹೃದಯ ಹಸನಾಗಿರ್ಬೇಕು. ಇದರಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಅಗ್ನಿ ಸ್ಥಾಪಿತಗೊಂಡಿದೆ ಅಂತ ಹೇಳ್ತಾರೆ. ಅಂದ್ರೆ
ಇಡೀ ಶರೀರದ ಟೆಂಪರೇಚರ್ನ ಸಮವಾಗಿ ಇಟ್ಕೊಳ್ಬೇಕು ಅಂತಂದ್ರೆ ನಮಗೆ ಈ ಹೃದಯ ಮಿಡಿತ ಚೆನ್ನಾಗಿರ್ಬೇಕು. ಹಾಗಾಗಿ ರೂಪ ಅವರೇ, ಪ್ಲೀಸ್ ಮ್ಯೂಟ್ ಯುವರ್ ಸೆಲ್ಫ್. ಯು ಆರ್ ಡಿಸ್ಟರ್ಬಿಂಗ್. ಇಫ್ ಯು ಆರ್ ಬಿಸಿ ಯು ಕ್ಯಾನ್ ಕ್ವಿಟ್ ಅಂಡ್ ಗೋ. ಇಡೀ ಪ್ರಪಂಚದಲ್ಲಿ ಅತ್ಯಂತ ಅದ್ಭುತವಾದಂಥ ಒತ್ತಳ್ಳು ಯಾವುದು ಅಂತಂದ್ರೆ ಅದು ನಮ್ಮ ಹೃದಯ. ಅದು ಒಂದು ನಿಮಿಷಕ್ಕೆ 70-80 ಸಲ ಅಂತಂದ್ರೆ ಒಂದು ದಿನಕ್ಕೆ 1,15,200 ಸಲ ಮಿಡಿಯುತ್ತೆ. ಇದರ ಜೊತೆಗೆ ಅದು ಒಂದು ದಿನಕ್ಕೆ 5,000 ಗ್ಯಾಲನ್ ರಕ್ತ ಪಂಪ್ ಮಾಡುತ್ತೆ. ಅಂದ್ರೆ ಕ್ವೀನ್ ಎಲಿಜಬೆತ್ನ ಹಡಗನ್ನ ಲಂಡನ್ನಿಂದ ನ್ಯೂಯಾರ್ಕ್, ನ್ಯೂಯಾರ್ಕಿಂದ ವಾಪಸ್ಸು ಲಂಡನ್ನಿಗೆ ತರಬಹುದು. ಅಷ್ಟು ಕೆಲಸವನ್ನ ನಮ್ಮ ಹೃದಯ ಒಂದು ದಿನಕ್ಕೆ ಮಾಡುತ್ತೆ. ಒಂದು ಸಲ ಮಿಡಿದ್ರೆ ಅದರಿಂದ ಹೊರಹೊಮ್ಮುವ ರಕ್ತ ಇದೆಯಲ್ಲ 60,000 ಮೈಲಿ ರಕ್ತನಾಳಗಳಲ್ಲಿ ಹರಿಯುತ್ತೆ. ಅಂದ್ರೆ ವಿಶ್ವವನ್ನ 1.5 ಪಟ್ಟು ಸುತ್ತಿ ಬಂದಷ್ಟು. ಪ್ರತಿ ಸಲನೂ ಅಷ್ಟು ರಕ್ತ ಹೊರಗಡೆ ಹಾಕ್ಬೇಕಂದ್ರೆ ಅದರ ಶಕ್ತಿ ಎಷ್ಟು ಅಗಾಧವಾಗಿರುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ. ಆಮೇಲೆ ಯಾರಾದ್ರೂ ರಕ್ತ ದಾನ ಮಾಡಿದ್ರೆ ಕೇವಲ 6-7 ಮಿಡಿತದಲ್ಲಿ ಬಂದಂತ ರಕ್ತವನ್ನ ದಾನ ಮಾಡ್ತಾರೆ. ಅದೇನು ಹೆಚ್ಚಲ್ಲ. ಆದ್ರೆ ಇವತ್ತಿಗೆ ಎಲ್ಲಿ ನೋಡ್ದೆಲ್ಲ ಹಳ್ಳಿ ಪಟ್ಟಣ ಅಂದ್ರೇನೆ ಎಲ್ಲಾ ಕಡೆಗೆ ಹೃದಯಾಘಾತ ಹೆಚ್ಚಾಗ್ತಾ ಇದೆ. ಹೃದಯದಲ್ಲಿ ಜಿಡ್ಡು ಶೇಖರಣೆ ಕೂಡ ಹೆಚ್ಚಾಗ್ತಾ ಇದೆ. ಇಡೀ ದಿಢೀರಂತ ಹೃದಯಾಘಾತದಿಂದ ಜನ ಸಾಯ್ತಾ ಇದ್ದಾರೆ. ಯಾಕೆ ಯುವಕರು ಸಾಯ್ತಾ ಇದ್ದಾರೆ ಅಂತ ಚರ್ಚೆಗಳು ನಡೀತಾನೆ ಇದೆ. ಯಾಕಂದ್ರೆ ಯುವಕರು ತಪ್ಪು ದಾರಿಗೆ ಹೋಗ್ತಾ ಇದ್ದಾರೆ. ರಾತ್ರಿ ಎಲ್ಲ ಪಾರ್ಟಿ ಮಾಡ್ಕೊಂಡು, ಡ್ರಿಂಕ್ಸ್ ತಗೊಂಡು, ಮಾಂಸ ತಿನ್ಕೊಂಡು, ಸಿಗರೇಟ್ ಸೇದ್ಕೊಂಡು, ಡ್ರಗ್ಸ್ ಸೇದ್ಕೊಂಡು ಬೆಳಿಗ್ಗೆ ಸಾಯ್ತಾರೆ. ಬಹಳ ಗಟ್ಟಿಯಾದ್ರು, ಜಿಮ್ಗೆ ಹೋಗ್ತಾ ಇದ್ರು, ಯಾಕೆ ಹೀಗಾಯ್ತು ಅಂತ ಕೇಳಿದ್ರೆ ಮಾಡ್ರೋ ಪಾಪ, ಇದಕ್ಕೆ ಕರ್ಮ ಸಿದ್ಧಾಂತ. ನೀವು ಮಾಡಿದ ಕರ್ಮ ಈಗಲೇ ಓಡುತ್ತೆ, ಮುಂದಿನ ಜನ್ಮದಲ್ಲ, ಈ ಜನ್ಮದಲ್ಲೇ ನಿಮ್ಗಾಗತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಇನ್ನು ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು? ಇಡೀ ಶರೀರಕ್ಕೆ ರಕ್ತವನ್ನ ಸರಬರಾಜು ಮಾಡೋದು ಹೃದಯ. ಆದ್ರೆ ಹೃದಯಕ್ಕೆ ಸರಬರಾಜು ಮಾಡೋ ರಕ್ತ ಈ ಕಿರೀಟ ಧಮನಿ ಅಂತಿರಲ್ಲ, ಅದಕ್ಕೆ ಕೊರೊನರಿ ಆರ್ಟರೀಸ್ ಅಂತಂತೀವಿ. ಅದರಲ್ಲಿ ಏನಾದ್ರೂ ಅಡೆತಡೆ ಉಂಟಾಗಿ ಅದರಲ್ಲಿ ಕೊಲೆಸ್ಟ್ರಾಲ್ ಜಿಡ್ಡು ಶೇಖರಣೆಗೊಂಡು ರಕ್ತ ಈ ತರ ರಕ್ತಸ್ರಾವ ಆಗ್ಬಿಟ್ಟು ಆ ರಕ್ತ ಹೆಪ್ಪುಗಟ್ಟಿ 100% ಬ್ಲಾಕ್ ಆಗಿ ಹೋಗ್ಬಿಡ್ತು ಅಂದ್ರೆ ಅಲ್ಲಿ ಅಷ್ಟು ಮಾಂಸ ಖಂಡ ಸತ್ತು ಹೋಗ್ಬಿಡುತ್ತೆ. ಅಂದ್ರೆ ಒಂದು ಭಾಗ ಕೆಲಸ ಮಾಡದೇ ಇದ್ದಾಗ ಮಿಕ್ಕಿದ ಭಾಗಕ್ಕೆ ತೊಂದರೆ ಆಗತ್ತೆ. ನೀವೇ ನೋಡಿ, ಬರೀ ಒಂದು ಕೈ ಎತ್ತಕ್ ಆಗದೆ ಇದ್ರೆ ಅಯ್ಯೋ ಏನ್ ಮಾಡಕ್ ಆಗ್ತಾ ಇಲ್ಲ, ಅಷ್ಟು ಸಾಕಾಗಿದೆ ಅಂತೀರಿ. ಹಾಗಾಗಿ ಒಂದು ಭಾಗ ಹೋದ್ರೂ ಕೂಡ ಬೇಕಾದಷ್ಟಾಗತ್ತೆ. ಹಾಗಾಗಿ ಇವತ್ತಿಗೆ ಗೊತ್ತಾಗಿದೆ 25% ಹೃದಯಾಘಾತಗಳು ತಂಬಾಕು ಸೇವನೆ, ಗಾಂಜಾ ಸೇವನೆ, ಕೊಕೇನ್ ಡ್ರಗ್ಸ್ ತಗೊಳ್ಳೋದ್ರಿಂದ ಅಂತ ಗೊತ್ತಾಗಿದೆ. ಸೊ ಯುವಕರು ಸಾಯ್ತಾ ಇರೋದು ಈ ಕಾರಣದಿಂದ. ಅದಕ್ಕೆ ಸರಬರಾಜು ಮಾಡುವಂತ ಸರ್ಕಾರ ಹೊಣೆ ಅನ್ನೋದನ್ನ ಅವರು ತಿಳ್ಕೊಳ್ಬೇಕು. ಇನ್ನು ಹೃದಯಾಘಾತ ಆದಾಗ ಏನಾಗುತ್ತೆ? ಎದೆ ಭಾರ ಆದಂಗಾಗತ್ತೆ, ಎದೆ ಡಬ ಡಬ ಅಂತ ಹೊಡ್ಕೊಳುತ್ತೆ, ಇನ್ನೇನು ಸಾಯ್ತೀನಿ ಅನ್ನುವಂತ ಆತಂಕ ಉಂಟಾಗತ್ತೆ. ಅಯ್ಯೋ ಜೀವ ಹೋಗ್ತಾ ಇದೆ ಅನ್ಕೊಂಡು ಮೈಯೆಲ್ಲ ಬೆವತ್ಬಿಟ್ಟು ವಾಕರ್ಕೆ ವಾಂತಿ ಆಗತ್ತೆ. ಇದು ಮನೆಗೆ ಬೆಂಕಿ ಹತ್ತಿದ ಹಾಗೆ. ಎಷ್ಟು ಬೇಗನೆ ಆರಿಸ್ತಿರೋ ಅಷ್ಟು ಉಳ್ಕೊಳ್ಳುತ್ತೆ ಆಸ್ತಿ. ಹಾಗೆ ನೀವು ಎಷ್ಟು ಬೇಗನೆ ಆಸ್ಪತ್ರೆಗೆ ಬರ್ತಿರೋ ಅಷ್ಟು ಹೃದಯ ಉಳ್ಕೊಳ್ಳುತ್ತೆ. 1 ಗಂಟೆ ಒಳಗಡೆಗೆ ಸೇರಿದ್ರೆ ವಾಸಿ. ಆದ್ರೆ ನೀವು ಕೇಳ್ಬೋದು, ಅಯ್ಯೋ ಬೆಂಗಳೂರು ಟ್ರಾಫಿಕ್ ಇಷ್ಟು ಕಷ್ಟ, ಅದು ಹೆಂಗ್ ಹೋಗೋದು ಅಂತ. ನೀವು ಆಂಬ್ಯುಲೆನ್ಸ್ ಕರೆದು ಆಂಬ್ಯುಲೆನ್ಸ್ ಹೋಗೋದ್ರ ಬದಲು ತಕ್ಷಣಕ್ಕೆ ಯಾರಿದಾರೋ ಪಕ್ಕದವ್ರ ಗಾಡಿಯಲ್ಲಿ ಕೂತ್ಕೊಂಡು ತಕ್ಷಣಕ್ಕೆ ಹತ್ತಿರದ ಆಸ್ಪತ್ರೆ, ಎಲ್ಲಿ ಹಾರ್ಟ್ ಅಟ್ಯಾಕಿಗೆ ಟ್ರೀಟ್ಮೆಂಟ್ ಸಿಕ್ಕುತ್ತೋ ಅಲ್ಲಿ ಹೋಗ್ಬೇಕು. ಚಿಕ್ಕ ನರ್ಸಿಂಗ್ ಹೋಮ್ ಬಿಟ್ಟು ಅದ್ ಮಾಡಿ ಅಂತಂದ್ರೆ ಅಲ್ಲೆಲ್ಲ ಟೈಮ್ ವೇಸ್ಟ್ ಆಗುತ್ತೆ. ತಕ್ಷಣಕ್ಕೆ ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ರಕ್ತ ಕರಗಿಸೋ ಸ್ಟ್ರೆಪ್ಟೋಕೈನೇಸ್ ಇಂಜೆಕ್ಷನ್ ಕೊಡ್ತೀವಿ. ಇಲ್ಲ ಅಲ್ಲಿ ಗೈಡ್ ವೈರ್ ತರ, ಕೂದಲು ಎಳೆ ತರ ಗೈಡ್ ವೈರ್ ಹಾಕಿ ಅದ್ರ ಮೇಲೆ ಬಲೂನ್ ಹಾಕಿ ಅದನ್ನ ಊದಿದಾಗ, ಬಲೂನ್ ಊದಿದಾಗ ಆ ಬ್ಲಾಕ್ ಆಗಿದ್ದು ಓಪನ್ ಆಗ್ಬಿಡುತ್ತೆ. ಆ ಓಪನ್ ಆಗಿದ್ದ ಜಾಗದಲ್ಲಿ ಈ ಸ್ಟೀಲ್ ಮೆಶ್, ಇದಕ್ಕೆ ಸ್ಟೆಂಟ್ ಅಂತೀವಿ. ಈ ಸ್ಟೆಂಟ್ಗೆ ಮೋದಿಯವರು ಮೊದಲು 1,25,000 ಇತ್ತು, 44,000ಕ್ಕೆ ಅದನ್ನ ಕಾಸ್ಟನ್ನೇ ಇಳಿಸಿದ್ದಾರೆ. ಹಾಗಾಗಿ ಎಲ್ರೂ ಕೂಡ ಇದನ್ನ ಹಾಕಿಸ್ಕೊಳ್ಬೋದು. ಈಗ ಎಷ್ಟೋ ಜನ ಮೊನ್ನೆ 95 ವರ್ಷದವರು ನಾನು ಸ್ಟೆಂಟ್ ಹಾಕೊಂಡಿದ್ದೀನಿ, ನಾನು ಕಾಫ್ ಸಿರಪ್ ಕುಡಿಬಹುದಂದ್ರು. ನನ್ನ ಆಂಟಿ ಹಿಸ್ಟಮಿನಿಕ್ ತಗೊಳ್ಬಾರ್ದು ಸ್ವಾಮಿ, ಸ್ಟೆಂಟ್ ಹಾಕೊಂಡ್ಮೇಲೆ ರಕ್ತ ಹರಿತಾ ಇರುತ್ತೆ, ನೀವೇನಾದ್ರೂ ತಗೊಳ್ಳಿ, ಏನು ಆಗಲ್ಲ ಅಂತಂದೆ. ಇದು ನೋಡಿ, ಹೀಗೆ ಇಷ್ಟು ಡ್ಯಾಮೇಜ್ ಆಗಿರೋ ರಕ್ತನಾಳವನ್ನ ನಾವು ಪೂರ್ತಿ ಸರಿ ಮಾಡ್ಬಿಡ್ಬೋದು, ಫ್ರೆಶ್ ಆಗಿ ಚೆನ್ನಾಗಿರೋ ಹಾಗೆ.
ಇಲ್ಲಿ ನೋಡಿ ಇದು 100% ಬ್ಲಾಕ್ ಆಗಿದೆ. ಇವರು ಗುಟ್ಕಾ ತಿಂತಾ ಇದ್ರು. ಆಮೇಲೆ ಬಲೂನ್ ಹಾಕಿ ಓಪನ್ ಮಾಡಿದ್ದೀನಿ. ಅದು ಸಾಕಾಗೋದಿಲ್ಲ ಅಂತ ಇಲ್ಲಿ ಸ್ಟೆಂಟ್ ಹಾಕಿದ್ದೀನಿ. ಸ್ಟೆಂಟ್ ಹಾಕಿದ ತಕ್ಷಣ ಇದು ಪೂರ್ತಿ ಚೆನ್ನಾಗಿ ಹೋಗ್ಬಿಟ್ಟಿದೆ. ನೋಡಿ 100% ಬ್ಲಾಕ್ ಇದ್ದಿದ್ದು ಇದು ಚೆನ್ನಾಗಾದಾಗ BP ಬರುತ್ತೆ, ಹಾರ್ಟ್ ರೇಟು ಚೆನ್ನಾಗಾಗುತ್ತೆ, ಆಯುಸ್ಸಾಗುತ್ತೆ. ಕೊನೆಗೆ ಆ ವ್ಯಕ್ತಿ ಏನ್ ಮಾಡಿದ್ರು ಗುಟ್ಕಾ ತಿನ್ನೋದನ್ನ ಬಿಡ್ಲೇ ಇಲ್ಲ. ಅಂಥವ್ರಿಗೆ ಆ ಬ್ಲಾಕ್ಗಳು ಜಾಸ್ತಿ ಆಗುತ್ತೆ. ತುಂಬಾ ಬ್ಲಾಕ್ಗಳಿದ್ದಾಗ ಕಾಲು ಕೈಯಿಂದ ರಕ್ತನಾಳ ತೆಗೆದು ಕಸಿ ಕಟ್ತೀವಿ. ಅದಕ್ಕೆ ಬೈಪಾಸ್ ಸರ್ಜರಿ ಅಥವಾ CABG ಅಂತೀವಿ. ಹೀಗೆ ಮಾಡೋದ್ರಿಂದ ಅವರು ಜೀವ ಉಳಿಯುತ್ತೆ. ಇವತ್ತಿಗೆ ಗೊತ್ತಾಗಿದೆ, ಯಾರು ಸ್ಪಿರಿಚುವಾಲಿಟಿ ಇರ್ತಾರೆ, ದೇವ ಧ್ಯಾನ ಮಾಡಿಕೊಂಡು ದೇವರಲ್ಲಿ ನಂಬಿಕೆ ಇರ್ತಾರಲ್ಲ, ಈ ಸ್ಪಿರಿಚುವಲ್ ಇಂಟರ್ವೆನ್ಷನ್ನಿಂದ ಹೃದಯಾಘಾತ ಆಗೋದು ಕಡಿಮೆ, ಆದರೂ ಕೂಡ ಬೇಗನೆ ರಿಕವರ್ ಆಗ್ತಾರೆ. ಹಾರ್ಟ್ ಫೇಲ್ಯೂರ್ ಆದವರು ಕೂಡ ಇನ್ನೂ ಇಂಪ್ರೂವ್ ಆಗ್ತಾರೆ. ಇವತ್ತಿಗೆ ಮಂತ್ರ ಮೆಡಿಟೇಷನ್ ಅಂತ ವಿದೇಶಿಗಳು ಪ್ರಾರಂಭ ಮಾಡಿದ್ದಾರೆ. ಹಳೆ ಕಾಲದಲ್ಲಿ ಜಪಮಾಲೆ ಇಟ್ಕೊಂಡು ಜಪ ಮಾಡ್ತಾ ಇದ್ರಲ್ಲ, ಮಣ 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 ಅಂತ, ಆ ಥರ ಮಾಡೋದ್ರಿಂದ ಅವ್ರ ಮನಸ್ಸು ಬಹಳ ನಿರಾಳವಾಗಿರೋದು. ಅದನ್ನು ಬಿಟ್ಟಿರೋದ್ರಿಂದ ಇವತ್ತು ಚಿಂತೆ ಜಾಸ್ತಿ ಆಗ್ಬಿಟ್ಟಿದೆ. ಹಾಗಾಗಿ ಈ ಮಂತ್ರ ಮೆಡಿಟೇಷನ್ ಅಂದ್ರೆ ಜಪ ಮಾಡೋದನ್ನ ಮಾಡಿದಾಗ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಶಿವ ಅಷ್ಟಾಂಗ ಯೋಗ ಅಂದ್ರೆ ಯಮ ಅಂದ್ರೆ ಮಾರಲ್ ಡಿಸಿಪ್ಲಿನು, ಮಾರಲಿ ಡಿಸಿಪ್ಲಿನ್ ಲೈಫನ್ನ ನಡೆಸಬೇಕು. ನಿಯಮ ಅಂದ್ರೆ ಮಾರಲ್ ಅಬ್ಸರ್ವೆನ್ಸ್, ನಮ್ಮ ನಡೆ ನುಡಿಗಳು ಚೆನ್ನಾಗಿರ್ಬೇಕು. ಆಸನ ಎಷ್ಟಾಗುತ್ತೋ ಅಷ್ಟು ಮಾಡಿ, ಆಗದಿದ್ರೆ ಬಿಡಿ. ಪ್ರಾಣಾಯಾಮ, ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿ, ಪ್ರತ್ಯಾಹಾರ, ವಿಡ್ರಾವಲ್ ಫ್ರಮ್ ಪಂಚೇಂದ್ರಿಯ, ಹೊರಗಡೆದ ಆಕರ್ಷಣೆಗಳಿಂದ ಕಡಿಮೆ ಮಾಡಿಕೊಂಡು, ಧಾರಣ ಅಂದ್ರೆ ಕಾನ್ಸಂಟ್ರೇಟ್ ಆನ್ ದ ಎಂಡ್ ಆಫ್ ದ ಲೈಫ್. ಈ ಸಮಯದಲ್ಲಿ ನೀವು ಭಗವಂತನಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕೆ ಹೊರತಾಗಿ ಆಗು ಹೋಗುಗಳ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಇನ್ನು ಧ್ಯಾನ ಅಂತಂದ್ರೆ ಮೆಡಿಟೇಷನ್. ಒಬ್ಬ ಗಂಡ ತುಂಬಾ ಬೇಜಾರು ಮಾಡ್ಕೊಂಡಿದ್ದಂತೆ, ಮಾನಸಿಕ ತಜ್ಞರ ಹತ್ರ ಕರ್ಕೊಂಡ್ಬಂದ್ರು. ಏನಾದ್ರೂ ಇದಾಗ್ತಾ ಇಲ್ಲ. ಯಾಕಪ್ಪ ಇಷ್ಟು ಅಂತಂದ್ರು. ಇಲ್ಲ ಡಾಕ್ಟ್ರೇ, ಈಗ ಈ ಸರ್ಕಾರ ಉಳಿಯುತ್ತೋ ಹೋಗುತ್ತೋ ಅನ್ನೋ ಚಿಂತೆ ಆಗ್ಬಿಟ್ಟಿದೆ ಅಂತ. ಅಯ್ಯೋ, ಊರು ಉಸಾಬ್ರಿ ಮಾಡಿ ನಿನಗೇನಯ್ಯ, ನೀನು ನಿನ್ನನ್ನು ನೋಡ್ಕೊ ಅಂತ. ಆ ಸರ್ಕಾರ ಬಿದ್ರೇನು ನೀವು ಬಿಟ್ಬಿಡಿ ಅಂತ. ಇದು ಬಹಳ ಮುಖ್ಯ. ಇನ್ನ ಮೆಡಿಟೇಷನ್ ಅಂದ್ರೆ ಧ್ಯಾನ. ಪರಮಾತ್ಮನ ಜೊತೆಗೆ ನಾವು ಒಂದಾಗಿದ್ದಾಗ ನಮಗೆ ಇಡೀ ಕಾಸ್ಮಿಕ್ ಎನರ್ಜಿ ನಮ್ಮಲ್ಲಿ ಬಂದು ಚೈತನ್ಯ ಹೆಚ್ಚಾಗತ್ತೆ. ಹಾಗಾಗಿ ನಾವು ಇವತ್ತಿಗೆ ಈ ಅಷ್ಟಾಂಗ ಯೋಗವನ್ನ ಎಲ್ಲಾ ಜಿಮ್ಗಳಲ್ಲೂ, ಅಮೇರಿಕಾನಿಂದ ನ್ಯೂಯಾರ್ಕ್ ಇಂದ ಹಿಡ್ಕೊಂಡು ಜಪಾನ್ವರೆಗೂ ಎಲ್ಲಾ ಕಲಿಸ್ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮ ದೇಶದಲ್ಲಿ ಸೂರ್ಯ ನಮಸ್ಕಾರ ಮಾಡೋದ್ ಬಿಟ್ಟು, ಆಸನ ಮಾಡೋದ್ ಬಿಟ್ಟು, ವಾಕಿಂಗ್ ಮಾಡೋದ್ ಬಿಟ್ಟು ಜಿಮ್ಗೆ ಹೋಗ್ತಾ ಇದ್ದಾರೆ. ವಯಸ್ಸಾದವರು ಜಿಮ್ಗೆ ಹೋಗೋದಿಲ್ಲ ಸರಿ, ಆದ್ರೆ ಪ್ರತಿನಿತ್ಯ ನಡಿಬೇಕು. ಅದರಿಂದ ಡೋಪಮಿನ್ನು, ಸಿರೋಟಿನಿನ್ನು, ಆಕ್ಸಿಟೋಸಿನ್ನು, ಎಂಡಾರ್ಫಿನ್ಸು ಇವೆಲ್ಲ ಫೀಲ್ ಗುಡ್ ಹಾರ್ಮೋನ್ಸು. ಇದರಿಂದ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಪ್ರಾಣಾಯಾಮ ಮಾಡೋದ್ರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ, ನಮ್ಮ ಕಾನ್ಸಂಟ್ರೇಷನ್ ಹೆಚ್ಚಾಗತ್ತೆ, ಅರುಳು ಮರುಳು ಅಂತ ಮರೆಯೋದನ್ನು ಕಡಿಮೆ ಆಗತ್ತೆ. ಅದ್ರ ಜೊತೆಗೆ ಕಪಾಲಭಾತಿ ಮಾಡಿದ್ರೆ ಆಕ್ಸಿಜನ್ನು ಜಾಸ್ತಿ ಆಗುತ್ತೆ. ಇದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಇನ್ನು ಟೈಪ್ ಎ ಪರ್ಸನಾಲಿಟಿಗಳ ತರ ಇದ್ರೆ ಎಲ್ಲರನ್ನು ಹಿಂದೆ ಹಾಕಿ ತಾನು ಮುಂದೆ ಹೋಗ್ಬೇಕು ಅನ್ನೋದನ್ನ ಬಿಡಬೇಕು. ಹೀಗೆ ಮಾಡೋದ್ರಿಂದ ಆರೋಗ್ಯ ಬಹಳ ಚೆನ್ನಾಗಾಗತ್ತೆ. ಡಯಾಬಿಟಿಸ್ ಇದ್ದವರು ಕೂಡ ಆರೋಗ್ಯವಾಗಿರ್ಬೇಕು. ಇನ್ನ ಜಪಾನ್ನವ್ರು ತೋರಿಸ್ಕೊಟ್ಟಿದ್ದಾರೆ, ಚಿಕ್ಕ ವಯಸ್ಸಿನಲ್ಲಿ ಹಾರ್ಟ್ ಪಂಪಿಂಗ್ ಕಡಿಮೆ ಆಗಿ 10% 15% ಆಗಿರುತ್ತೆ. ಅಂಥವ್ರಿಗೆ ಅವರು ಮಹೇಶ್ ಯೋಗಿಯ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಮಾಡಿ 20 ನಿಮಿಷ ಪ್ರತಿದಿನ ಮಾಡಿದ್ಕೆ ಕೇವಲ 3 ದಿನ ಅಂದ್ರೆ 72 hours ಅಲ್ಲಿ ಅದು 10% ಇದ್ದಿದ್ದು ಪಂಪಿಂಗು 60-70% ನಾರ್ಮಲ್ ಬಂತು. ಅವತ್ತಿಂದ ಇಡೀ ಜಗತ್ತಿಗೆ ಗೊತ್ತಾಗಿದೆ, ಯೋಗ ಧ್ಯಾನ ಮಾಡೋದ್ರಿಂದ ಹೃದಯ ಚೆನ್ನಾಗಿರುತ್ತೆ ಅಂತ ಗೊತ್ತಾಗಿ ಇವತ್ತು ಎಲ್ಲರೂ ಕೂಡ ಧ್ಯಾನ ಮಾಡ್ತಾ ಇದ್ದಾರೆ. ಧ್ಯಾನ ಮಾಡೋದ್ರಿಂದ ನಮ್ಮ ಮೆದುಳಿನ ಆರೋಗ್ಯ, ಹೃದಯದ ಆರೋಗ್ಯ ನೋಡಿ. ಅಜಿಟೇಟ್ ಆದಾಗ ಬ್ರೈನ್ ಹೀಗಿರುತ್ತೆ, ಧ್ಯಾನ ಮಾಡಿದಾಗ ಶಾಂತವಾಗತ್ತೆ. ಎಲ್ಲಿ ಮನಸ್ಸು ಶಾಂತವಾಗಿರುತ್ತೋ ಅಲ್ಲಿ ಶರೀರ ಕೂಡ ಚೆನ್ನಾಗಿರುತ್ತೆ. ಯಾಕಂತಂದ್ರೆ ಎಂಡಾರ್ಫಿನ್ಸು, ನ್ಯೂರೋಪೆಪ್ಟೈಡು ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೆ. ಇದರಿಂದ ಸಮಚಿತ್ತರಾಗ್ತಾರೆ, ಯಾವುದನ್ನು ತಲೆ ಕೆಡಿಸ್ಕೊಳ್ಳುವಂತ ವಿಚಾರ ಬಿಟ್ಟು ಸಮಚಿತ್ತರಾಗ್ತಾರೆ. ಹಾಗಾಗಿ ನಾವು ಧ್ಯಾನ ಮಾಡಿದಾಗ ನಮ್ಮ ಆರೋಗ್ಯ ಬಹಳ ಚೆನ್ನಾಗಾಗತ್ತೆ. ಇದರಿಂದ ನಮಗೆ ಕಾರ್ಟಿಸೋಲ್ ಉತ್ಪತ್ತಿ ಕಡಿಮೆ ಆಗುತ್ತೆ, ಎಲ್ಲವೂ ಸರಿಯಾಗತ್ತೆ. ಹಾರ್ಟ್ ಅಟ್ಯಾಕ್ ಆಗಿರೋ ಪೇಷಂಟ್ಗೆ ನಾವು ಮಾರ್ಫಿನ್ ಇಂಜೆಕ್ಷನ್ ಕೊಡ್ತೀವಿ. ಅದಕ್ಕಿಂತ 100 ಪಟ್ಟು ಹೆಚ್ಚು ಕ್ಷಮತೆ ಇರುವಂತಹದ್ದು ಯಾವುದು ಅಂತಂದ್ರೆ ಈ ಬ್ರೇನ್ ನಿಂದ ನ್ಯಾಚುರಲಿ ಉತ್ಪತ್ತಿ ಆಗುವಂತ ಎಂಡಾರ್ಫಿನ್. ಹಾಗಾಗಿ ದೇವರ ಧ್ಯಾನ ಮಾಡೋರಿಗೆ, ಚಿಂತೆ ಇಲ್ಲದವ್ರಿಗೆ ಸಂತೆಯಲ್ಲಿ ನಿದ್ರೆ ಬಂತು ಅನ್ನೋ ಹಾಗೆ ಅವರು
ನಿಶ್ಚಿಂತೆಯಾಗಿರ್ತಾರೆ. ಹಾಗಾಗಿ ಅವರ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ ಅಂತ ಇವತ್ತು ಸೈಂಟಿಫಿಕ್ ಆಗಿ ಅಮೇರಿಕಾದಲ್ಲಿ ಎಲ್ಲ ಪರೀಕ್ಷೆ ಮಾಡಿ ನೋಡಿದ್ದಾರೆ. ಇನ್ನು ಯಾವಾಗ ನಿಸರ್ಗದಲ್ಲಿ ನಾವು ಪರಮಾತ್ಮನ ಕಾಣ್ತೀವೋ, ಪ್ರತಿಯೊಬ್ಬರಲ್ಲೂ ಪರಮಾತ್ಮನನ್ನ ಕಾಣ್ತೀವೋ, ಆವಾಗ ಕಾನ್ಫ್ರಂಟೇಷನ್ ಇರೋದಿಲ್ಲ. ಆವಾಗ ನಾವು ಪ್ರೀತಿಯಿಂದ ಹಾರ್ಮೋನಿಯಸ್ ಆಗಿ ಅನ್ಯೋನ್ಯತೆಯಿಂದ ಬದುಕಬಹುದು. ಇದನ್ನ ಹೌ ಟು ಕ್ಲೀನ್ ಯುವರ್ ಮೈಂಡ್ ಅಂತ ಅನ್ನೋದನ್ನ ನಾವು ಅಷ್ಟಾಂಗ ಯೋಗದಲ್ಲಿ ಕಲಿತೀವಿ. ಅದು ಮಂಗ ಹೇಳ್ತದೆ ಓಲ್ಡ್ ಹ್ಯಾಸ್ ಕಮ್ ಅಂತ ಹೇಳುತ್ತೆ. ಯಾಕೆ ಅಂತಂದ್ರೆ ಈಗ ನನಗೆ ಬೇಕಾದಷ್ಟು ಸಮಯ ಇದೆ, ಅದಕ್ಕೆ ನನಗೆ ಎಲ್ಲ ಮರ್ತು ಹೋಗ್ತಾ ಇದೆ ಅಂತ. ಯಾಕೆ ಅಂತಂದ್ರೆ ಮನಸ್ಸು ಚೆನ್ನಾಗಿಲ್ಲ. ಈ ಮನಸ್ಸು ಚೆನ್ನಾಗಿರ್ಬೇಕಂದ್ರೆ ಬೊಜ್ಜು ಕಡಿಮೆ ಮಾಡ್ಕೋಬೇಕು, ಉಪ್ಪನ್ನ ಕಡಿಮೆ ಮಾಡ್ಕೋಬೇಕು, ಪೊಟ್ಯಾಷಿಯಂನ ಜಾಸ್ತಿ ತಗೊಳ್ಬೇಕು, ಧೂಮಪಾನ ಮದ್ಯಪಾನ ಮಾಡಬಾರ್ದು, ಅನ್ಯಥಾ ಚಿಂತೆ ಮಾಡಬಾರ್ದು, ದಿನಕ್ಕೆ 10ರಿಂದ 20 ನಿಮಿಷ ನಡಿಬೇಕು, ವಾಯು ವಿಹಾರ ಮಾಡಬೇಕು, ಗಾಳಿಯಲ್ಲಿ ಹೋಗಿ ಬರಬೇಕು, ಡಾಕ್ಟರ್ ಕೊಟ್ಟಂತ ಔಷಧಿಯನ್ನ ತಗೊಳ್ಬೇಕು, ನಗನಗತಾ ಇರಬೇಕು, ಸುತ್ತಲ ಪರಿಸರನ ಏನಾದ್ರೂ ಆಗ್ಲಿ ನೀವು ನಗೋದನ್ನ ಮರಿಬಾರ್ದು. ಲಾಫ್ಟರ್ ಇಸ್ ದ ಬೆಸ್ಟ್ ಮೆಡಿಸಿನ್ ವಿಚ್ ಹ್ಯಾಸ್ ಗಾಟ್ ನೋ ಸೈಡ್ ಇಫೆಕ್ಟ್ ಅಂತ ಅಂತಾರೆ. ಇದಕ್ಕೆ ಉದಾಹರಣೆ ಅಂತಂದ್ರೆ ರಾ ಶಿವರಾಮ್ ಅಂತ ಡಾಕ್ಟರ್ ಇದ್ರು. ಅವರು ಕೊರವಂಜಿ ಅಂತ ಒಂದು ಹಾಸ್ಯ ಪತ್ರಿಕೆಯನ್ನ ತರ್ತಾ ಇದ್ರು. ಒಂದ್ಸಲ ಹೆಂಡತಿ ಊರಿಗೆ ಹೋಗಿದ್ರು. ಸೊಸೆ ಬಂದ್ಬಿಟ್ಟು, ಮಾವಯ್ಯ ತಗೊಳ್ಳಿ ಉಪ್ಪಿಟ್ಟು, ಅಮ್ಮ ಹೇಳ್ದ ಹಾಗೆ ಮಾಡಿದ್ದೀನಿ, ಅತ್ತೆಯವ್ರು ಹೇಳ್ದಾಗೆ ನೋಡಿ ತಿಂದು ನೋಡಿ ಹೇಳಿ ಅಂತ ಮೇಲೆ ಕೊಬ್ಬರಿ ಕೊತ್ತಂಬರಿ ಎಲ್ಲ ಹಾಕಿ ತಂದು ಕೊಟ್ಲು. ಬಾಯಿಗೆ ಇಟ್ಕೊಳ್ತಾ ಇದ್ದಂಗೆ ಆ ಹಾ 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 ಅದ್ಭುತವಾಗಿ ಮಾಡಿದ್ಯಮ್ಮ, ಥೇಟ್ ನಿಮ್ಮ ಅತ್ತೆ ತರಾನೇ ಮಾಡಿದ್ಯಾ, ಆದ್ರೆ ನಿಮ್ಮ ಅತ್ತೆ ಒಂದು ನಿನಗೆ ಕಲ್ಸ್ಕೊಟ್ಟಿಲ್ಲ ಅಂತ. ಏನು ಮಾವಂದ್ರೆ ಅಂತ ಕೇಳಿದ್ರೆ, ತಲೆ ಕೂದ್ಲು ಹಾಕೋದನ್ನ ಕಲ್ಸ್ಕೊಟ್ಟಿಲ್ಲ ನಿಮ್ಮ ಅತ್ತೆ ಅಂತಂದು. ಅಂದ್ರೆ ಅಲ್ಲೂ ಕೂಡ ಹಾಸ್ಯ ಪ್ರವೃತ್ತಿ. ಪಾಟೀಲ್ ಪುಟ್ಟಪ್ಪನವರು 95 ವರ್ಷ ಆಗಿತ್ತು. ಅವ್ರ ಮಗಳು ಸೂಸೈಡ್ ಮಾಡ್ಕೊಂಡಿದ್ರು. ಮಾತಾಡ್ಸಕ್ಕಂತ ಹೋಗಿದ್ದೆ. ಅಷ್ಟೊತ್ತಿಗೆ ತುಂಬಾ ಬೇಜಾರಾಯ್ತು. ಇದು ಅಂತ ನಾನು ಮಾತಾಡ್ತಾ ಇದ್ದೀನಿ. ಹೆಂಡತಿ ಬರೋದನ್ನ ನೋಡಿದ್ರು. ಏನ್ ಮಾಡಕ್ಕಾಗತ್ತವ, ಎಲ್ಲ ದೇವ್ರ ಆಟ. ಆದ್ರೆ ಆ ದೇವೇಗೌಡ್ರ ಆಟ ದೇವ್ರಿಗೂ ಗೊತ್ತಾಗೋದಿಲ್ಲ ಅಂತಂದ್ರು. ಎಲ್ಲರೂ ಹೋ ಅಂತ ನಗಕ್ ಶುರು ಮಾಡ್ಬಿಟ್ರು. ಅವ್ರ ಹೆಂಡತಿ ಅಳೋದನ್ನ ಮರೆತು ಬಿಟ್ಟು ಅವರು ನಮ್ಮ ಜೊತೆಗೆ ಏನು ಅಂತ ನಗೋಕ್ ಶುರು ಮಾಡಿದ್ರು. ಇದು ಬದುಕಿನಲ್ಲಿ ನಗುಬೇಕು, ನಗಿಸ್ಬೇಕು ಅಂದ್ರೇನೆ ಬದುಕೋ ರೀತಿ. ಅದಕ್ಕೆ ಡಿ ವಿ ಜಿ ಅವ್ರು ಹೇಳ್ತಾರೆ, ನಮ್ಮ ಬದುಕಿನಲ್ಲಿ ಕೈಂಡ್ನೆಸ್ ಬಹಳ ಮುಖ್ಯ. ನಾವ್ ಎಷ್ಟು ಪ್ರೀತಿಯಿಂದ ಮಾತಾಡ್ತೀವೋ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದನ್ನ ಮರಿಬಾರ್ದು. ಆರೋಗ್ಯವಂತರಾಗಿರೋದು ವಯಸ್ಸಾದ್ಮೇಲೆ ಕಷ್ಟ ಅಂತ ತಿಳ್ಕೊಬೇಡಿ. ನೀವು ನಿಯಮಿತವಾದಂಥ ಡಿಸಿಪ್ಲಿನ್ ಲೈಫ್ ಅನ್ನ ನಡೆಸಿದ್ದೆ ಆದ್ರೆ ಚೆನ್ನಾಗಿರುತ್ತೆ. ಪಾಶ್ಚಾತ್ಯರಂತೆ ಶೇಕ್ ಹ್ಯಾಂಡ್ ಮಾಡೋದನ್ನ ಬಿಟ್ಟು ನಮಸ್ಕಾರ ಮಾಡೋದನ್ನ ಕಲಿಬೇಕು. ಯಾಕಂತಂದ್ರೆ ಶೇಕ್ ಹ್ಯಾಂಡ್ ಮಾಡಿದಾಗ ಅವ್ರ ಕೈ ಕೊರೋನಾ ನಿಮಗ್ ಬರುತ್ತೆ, ನಿಮ್ ಕೈ ಕೊಳೆ ಅವ್ರಿಗೆ ಹೊರಟತ್ತೆ. ಎಕ್ಸ್ಚೇಂಜ್ ಆಫ್ ಕೊರೋನಾ ಅಂಡ್ ಕೊಳೆ. ಆದ್ರೆ ನಮಸ್ಕಾರ ಮಾಡಿದಾಗ ದ.ರಾ ಬೇಂದ್ರೆ ಅವ್ರು ಹೇಳ್ತಾರೆ, 10 ಬೆರಳು ಇಲ್ಲಿ ಪ ಪ ಬ ಭ ಮ ತ ತ ದ ದ ನ, ಈ ಪ ಮತ್ತೆ ಇದು ಸೇರಿದ್ರೆ ಅದು ಬರ್ದನ್, ಅದು ತಪ ಆಗತ್ತೆ, ಇದು ನಮ ಆಗತ್ತೆ. ಸೊ ತಪ ಮತ್ತೆ ನಮ ಎರಡೂ ಸೇರ್ಕೊಂಡಾಗ ನಾವು ಆ ಪರಮಾತ್ಮನ ಅಂಶವಾದಂತ ಜೀವಾತ್ಮ ಪ್ರತಿಯೊಬ್ಬರಲ್ಲಿ ನಾವು ಕಂಡಾಗ ಅವ್ರು ಬೇರೆ ನಾವು ಬೇರೆ, ಅವ್ರು ಹೆಚ್ಚು ಇವ್ರು ಹೆಚ್ಚು ಅನ್ನೋ ಭಾವನೆ ಇರೋದಿಲ್ಲ. ನಾವೆಲ್ಲ ಪರಮಾತ್ಮನ ಮಕ್ಕಳು ಅನ್ನೋ ಭಾವನೆ ನಮ್ಮಲ್ಲಿ ಬರುತ್ತೆ. ಹಾಗಾಗಿ ನಮ್ಮ ಬದುಕಿನ ಜೀವನ ಬದಲಾಯಿಸ್ಬೇಕು ಅಂತಂದ್ರೆ ನಾವು ಮಾಡುವ ವಿಚಾರವನ್ನ ಬದಲಾಯಿಸ್ಕೋಬೇಕು. ನಮ್ಮ ಭಾವ ಮನೋವಿಕಾಸ ಎರಡೂ ಆದಾಗ ಜೈಸಾ ಅನ್ ವೈಸಾ ಮನ್, ಜೈಸಾ ಮನ್ ವೈಸಾ ತನ್ ಅನ್ನೋದನ್ನ ಮರಿಬಾರ್ದು. ಹೀಗೆ ಮಾಡೋದ್ರಿಂದ ನಾವು ಅತ್ಯಂತ ಯೋಗ್ಯವಾಗಿರ್ಬೋದು. ಇಡೀ ಸಮಷ್ಟಿಯಲ್ಲಿ ಜಗತ್ತಿನಲ್ಲಿ ಪ್ರತಿಯೊಬ್ಬರಲ್ಲೂ ಪರಮಾತ್ಮನನ್ನ ಕಂಡಾಗ ಎಲ್ಲರಿಗೂ ಮಂಗಳವಾಗ್ಲಿ ಅಂತಂದಾಗ ನಾವು ಶಾಂತಿ ಮಂತ್ರ ಹೇಳ್ಕೊಂಡು ಭೂಮಿ ಮಂಗಲಂ ಉದಕ ಮಂಗಲಂ ಅಗ್ನಿ ಮಂಗಲಂ ವಾಯು ಮಂಗಲಂ ಗಗನ ಮಂಗಲಂ ಸೂರ್ಯ ಮಂಗಲಂ ಚಂದ್ರ ಮಂಗಲಂ ಜಗತ್ ಮಂಗಲಂ ಜೀವ ಮಂಗಲಂ ದೇಹ ಮಂಗಲಂ ಮನೋಮಂಗಲಂ ಆತ್ಮ ಮಂಗಲಂ ಸರ್ವ ಮಂಗಲಂ ಭವತು 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 ಭವತು. ಓಂ ಶಾಂತಿ ಶಾಂತಿ ಶಾಂತಿ.
ಮೊದಲನೇ ಶಾಂತಿ ನಮ್ಮ ಮನಸ್ಸಿಗೆ, ಎರಡನೇ ಶಾಂತಿ ನಮ್ಮ ಕುಟುಂಬಕ್ಕೆ, ಮೂರನೇ ಶಾಂತಿ ವಿಶ್ವಕ್ಕೆ. ಹಾಗಾಗಿ ಎಲ್ಲ ಕಡೆಗೂ ಶಾಂತಿ ಬರಬೇಕು ಅಂತಂದ್ರೆ ಪ್ರತಿಯೊಬ್ಬರಲ್ಲೂ ನಾವು ಪರಮಾತ್ಮನನ್ನ ಕಾಣುವಂತ ಆಗ್ಬೇಕು. ಸಿದ್ಧ ಪುರುಷರಾದಂಥ ಸಿದ್ದೇಶ್ವರ ಅಪ್ಪ ಅವ್ರ ಹಾಗೆ ನಾವು ಎಲ್ಲ ಮಕ್ಕಳನ್ನು ತಮ್ಮ ಮಕ್ಕಳ ಹಾಗೆ ಬೆಳೆಸಿದಾಗ ಇಡೀ ಜಗತ್ತಿನಲ್ಲಿ ಎಲ್ಲವೂ ಚೆನ್ನಾಗಾಗುತ್ತೆ ಅಂತ ಹೇಳಿ ಆ ಭಗವಂತ ನಿಮ್ಮೆಲ್ಲರಿಗೂ ಆರೋಗ್ಯ, ಆಯುಷು, ಸಂಪತ್ತು, ಸಮೃದ್ಧಿ, ನೆಮ್ಮದಿ, ಯಶಸ್ಸು, ತೇಜಸ್ಸು, ವರ್ಚಸ್ಸು ಕೊಟ್ಟು ನಿಮ್ಮ ಎಲ್ಲವೂ ಭಗವಂತನ ಕೃಪೆಯಿಂದ ಚೆನ್ನಾಗಾಗ್ಲಿ ಅಂತ ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರ. ತುಂಬಾ ಚೆನ್ನಾಗಿದೆ ಅಮ್ಮ. ಆಸ್ ಯೂಶುವಲ್ ಫ್ಯಾಂಟಾಸ್ಟಿಕ್ ಲೆಕ್ಚರ್ ಅಮ್ಮ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದಟ್. ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು ಮೇಡಮ್ ಹತ್ರ. ಕೇಳ್ಬೋದು. ನೆಕ್ಸ್ಟ್ 5 minutes ಯಾರಿಗಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ಕೇಳ್ಬೋದು. ಇಲ್ಲ, ಎಲ್ಲ ಕ್ಲಿಯರ್ ಆಗಿ ಅರ್ಥ ಆಗಿದೆ, ಡೌಟ್ ಇಲ್ಲ. ನಾನೀಗ 6 ಗಂಟೆಗೆ ಇನ್ನೊಂದು ಲೆಕ್ಚರ್ ಇದೆ, ಓಕೆ ಬರ್ತೀನಿ. ಶ್ಯೂರ್ ಶ್ಯೂರ್. ಓಕೆ, ಥ್ಯಾಂಕ್ ಯು ಸೋ Thank you. ಮಚ್ ಮ್ಯಾಮ್. ಥ್ಯಾಂಕ್ ಯು. Thank you so much. ಒಂದ್ Thank you. ಚೆನ್ನಾಗಿತ್ತು. ಇಟ್ಸ್ ವೆರಿ ನೈಸ್. ನಮಸ್ಕಾರ ವಾಸುದೇವನ್ ಅವ್ರಿಗೆ, ದಂಪತಿ ಅವ್ರಿಗೆ ನಮಸ್ಕಾರ. 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 ವಾಸುದೇವ ದಂಪತಿ ತಮ್ಗೆ ಗೊತ್ತಮ್ಮ? ಅವರು ಯಾರು ಹೇಳಿ? ವಾಸುದೇವ ದಂಪತಿ ತಮಗ್ ಗೊತ್ತಾ ಅಂತ ಕೇಳ್ತಾರೆ. ಇಲ್ಲ, ಅಲ್ಲಿ ನೋಡ್ದೆ ಇಬ್ರು ಸ್ಮೈಲ್ ಕೊಡ್ತಾ ಇದ್ರು. ದಂಪತಿಗಳು correct. ಸ್ಮೈಲ್ ಕೊಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ನಮಸ್ಕಾರ ಮಾಡ್ಬೇಕು ಅಂತ. ಓಕೆ, ಅವರು ರೆಗ್ಯುಲರ್ ಸಬ್ಸ್ಕ್ರೈಬರ್. ಅವರು ರೆಗ್ಯುಲರ್ ಬರ್ತಾರೆ ಅಮ್ಮ. ಯಾವ Yes. ಪ್ರೋಗ್ರಾಮ್ ರೆಗ್ಯುಲರ್ ಬರ್ತಾರೆ. ಇವತ್ತು ತಮ್ಮ ಪ್ರೋಗ್ರಾಮ್ ಅವ್ರಿಗೆ ಸಿಕ್ಕಿಲ್ಲ, ಸೊ ನಾವು ಕಾಲ್ ಮಾಡಿ ನಾನು ಅವ್ರಿಗೆ ತಿರುಪಿಗೆ ಕೊಟ್ಟಿದ್ದೇನೆ, Okay. ಲಿಂಕ್ ಕೊಟ್ಟಿದ್ದೇನೆ. ಸೊ ಹಾಗಾಗಿ ನೀವು ಕಾಲ್ ಮಾಡಿದ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾರ ನೋಡಿ ಅಂತಂದ್ರೆ. ತುಂಬಾ ಚೆನ್ನಾಗಿದೆ ಅಮ್ಮ. ಫ್ಯಾಂಟಾಸ್ಟಿಕ್. ಧನ್ಯವಾದ. Beautiful. ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಮೇಡಮ್ ಸೆಷನ್. ಮೇಡಮ್, ನಿಮ್ಮ ಪ್ರೋಗ್ರಾಮ್ ಬಗ್ಗೆ ಒಂದೇ ಒಂದು ಕಂಪ್ಲೇಂಟ್. ಹೇಳಿ ಹೇಳಿ ಸರ್. ತುಂಬಾ ಸ್ವಾರಸ್ಯವಾಗೈತೆ ನಿಮ್ಮ ಲೆಕ್ಚರ್ ಎಲ್ಲಾನು. ಹಾ. ನಿಮ್ಮ ಸ್ಲೈಡ್ಸ್ ಬೇಕಾದಷ್ಟು, ನಮ್ಮ ಸ್ಲೈಡ್ ಓದಕ್ಕೆ ಟೈಮ್ ಸಿಗ್ಲಿಲ್ಲ. ಬಹಳ ಫ್ರೀಕ್ವೆಂಟ್ ಆಗಿ ನನ್ಗೇನಂದ್ರೆ ಟೈಮ್ ಸರಿಯಾಗಿ ಮುಗಿಸ್ಬೇಕಲ್ಲ. ಅವ್ರು 1 ಗಂಟೆ ಹೇಳಿದ್ರು, 5 ಗಂಟೆಗೆ ಮುಗಿಸ್ಬೇಕಂದ್ರೆ 5 ಗಂಟೆಗೆ ಮುಗಿಸ್ತೆ. ನಾವು ಪ್ರೊಫೆಷನಲ್ಸ್ ಎಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಸರ್ ನಮ್ದು. ಥ್ಯಾಂಕ್ ಯು ಮೇಡಮ್, ವೆರಿ ಎಂಟರ್ಟೈನಿಂಗ್. ಥ್ಯಾಂಕ್ ಯು. ಇಲ್ಲ ಅಂತಂದ್ರೆ ಪಾಲಿಟಿಷಿಯನ್ ತರ ಆಗ್ಬಿಡುತ್ತೆ. ಮಾತಾಡಿದ್ದೆ ಮಾತಾಡ್ತಾ ಮಾತಾಡ್ತಾ ಗಂಟೆ ಹೋಗ್ದು ಗೊತ್ತಾಗಲ್ಲ. ಒಬ್ರು ಹೀಗೆ ಮಾತಾಡಿದ್ರಂತೆ, ಅರ್ಧ ಮುಕ್ಕಾಲ್ ಗಂಟೆ ಆದ್ರೂ ಮುಗಿತಾ ಇಲ್ಲ. ಆಮೇಲೆ PA ಗೆ ಕರೆದ್ಬಿಟ್ಟು, ಏನಯ್ಯ ನಾನ್ ನಿನ್ಗೆ 15 ನಿಮಿಷಕ್ಕೆ ರೆಡಿ ಮಾಡ್ಕೊಟ್ರೆ ನೀನು 45 ನಿಮಿಷ ಆದ್ರೂ ಮುಗಿತಾ ಇಲ್ಲ ಅಂತ. ಇಲ್ಲ ಸರ್, ನಾನು 3 ಕಾಪಿ ಮಾಡ್ಕೊಟ್ಟಿದ್ದೆ, 3 ಓದಿದ್ದೀರಿ ನೀವು ಅಂತಂದ್ರಂತೆ. ಸೊ ಹಾಗಾಗಿ ನಾವ್ ಹಾಗೆ ಮಾಡಕ್ಕಾಗಲ್ಲ, ಪ್ರೊಫೆಷನಲ್ಸ್ ಅಲ್ವಾ. ನಾನು ಪ್ರೊಫೆಸರ್ ಎಮರಿಟ್ ಸರ್, ಪಾಠ ಮಾಡೋದೇ ನನ್ ಕೆಲಸ. ಸೊ ಹಾಗಾಗಿ We hope to meet you again some other time, madam. ಥ್ಯಾಂಕ್ ಯು ಸರ್. Thank you. ಥ್ಯಾಂಕ್ Thank ಯು. you. Madam, only one request, madam. ಹೇಳಿ ಸರ್. We do that in English also. I mean, can I request you to make one presentation in English also? ಶೋರ್ ನೋ ಪ್ರಾಬ್ಲಮ್. I'll tell people. ನಾನು ದ್ವಿಭಾಷಾ ಪಂಡಿತಳು. Okay. ನಾನು ಕಲ್ತಿರೋದು ಇಂಗ್ಲಿಷ್ ಮೀಡಿಯಂ, ಆದ್ರೆ 10th ಸ್ಟ್ಯಾಂಡರ್ಡ್ ಕನ್ನಡ ಬುಕ್ ಅಲ್ಲಿ ನಂದು ಲೇಖನ ಇದೆ, ಕರ್ನಾಟಕದ ವೀರ ವನಿತೆಯರು ಅಂತ. ಸೊ ಅದಕ್ಕೆ ನಮ್ಮ ಯಜಮಾನ್ರು ಅಂತ ಇದ್ರು, ನಿನಗೆ ಕನ್ನಡನೇ ಬರಲ್ಲ, 7ನೇ ಕ್ಲಾಸ್ ಕನ್ನಡ ಓದ್ದವಳು, ನೀನ್ ಏನ್ ಕನ್ನಡದಲ್ಲಿ ಮಾತಾಡ್ತೀಯೋ ಅದೇನ್ ಜನ ಕೇಳ್ತಾರೋ ನಾ ಕಾಣೆ, ಅದೇನ್ ಬರೀತೀಯೋ ಅಂತ ಅನ್ನೋರು. ಅದು ಮಾತೃಭಾಷೆಗೆ ಯಾರು ಕಲಿಸ್ಬೇಕಾಗಿಲ್ಲ. ಓಕೆ ಸರ್, ನಮಸ್ಕಾರ. Thank you, ma. Thank you. God bless you, ma. ನಮಸ್ಕಾರ. ಹೀಗೆ ಎಲ್ರು ನಗ್ನಗ್ತಾ ಇರಿ. ಶುಭ ಸಂಜೆ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನನ್ನ ಆಹಾರ ಆರೋಗ್ಯ ಆಧ್ಯಾತ್ಮ ಅಂತ ಒಂದು ಯೂಟ್ಯೂಬ್ ಇದೆ. ಪ್ರತಿನಿತ್ಯ ಪಂಚಾಂಗ ಮತ್ತು ಒಂದು ಪಾಸಿಟಿವ್ ಥಿಂಕಿಂಗ್ ತರ ಒಂದು ಹಾಕ್ತೀನಿ. ಯಾರಿಗ್ ಬೇಕೋ ಅವರು ಸದಸ್ಯರಾಗ್ಬೋದು. ನಂಗೆ ನಂಬರ್ ಕೊಟ್ಟರೆ ನಾನು ಅದನ್ನ ಸೇರಿಸ್ತೀನಿ. ನಮಸ್ಕಾರ ಸರ್. YouTube ಚಾನೆಲ್ ಅದು? ಹೌದು ಸರ್, ಆಹಾರ ಆರೋಗ್ಯ ಆಧ್ಯಾತ್ಮ ಅಲ್ಲಿದೆ ನೋಡಿ. ಆಹಾರ ಆರೋಗ್ಯ ಆಧ್ಯಾತ್ಮ, ಆಧ್ಯಾತ್ಮ. ಸಂಸ್ಕಾರದ ಬೆಳಕು ಅಂತ ನಮ್ಮ ಭಾರತೀಯ ಸಂಸ್ಕೃತಿಯ ಬಗ್ಗೆ ಇದು ಮಾಡು. Okay, ma. Very good, ma. Very good. ಥ್ಯಾಂಕ್ ಯು ಸರ್. ನಮಸ್ಕಾರ. Thank you. Thank you. ನಮಸ್ಕಾರ. Madam, you can close down, madam. Madam.